ಎಲ್ಲರಿಗೂ ನಮಸ್ಕಾರ. ಇವತ್ತು ಬೃಹಸ್ಪತಿ ಜಯಂತಿ. ಬೆಳಗ್ಗೆ ನಿತ್ಯಾನುಸಂಧಾನ, ಕೋಯಿಲ್ ತಿರುವಾಮಳಿ, ಹಾಗೆ ಬೃಹಸ್ಪತಿಯನ್ನು ಕುರಿತು ಹೋಮ ಎಲ್ಲ ಸಾಂಗವಾಗಿ ಆಯ್ತು. ಏಕಾದಶಿ ಆದ್ರಿಂದ ಅಚ್ಛಿದ್ರ ಪಾರಾಯಣ. ಅದಕ್ಕೆ ಮೊದಲು ಕೋಯಿಲ್ ತಿರುವಾಮಳಿ ಒಂದು 3-4 ಹೊತ್ತು ಮಿಕ್ಕಿದ್ದನ್ನ ಹೇಳಿಬಿಟ್ಟು ಆಮೇಲೆ ಮುಗೀತು. ಎಲ್ಲರಿಗೂ ಗುರುವಿನ ಕೃಪೆ ಚೆನ್ನಾಗಿ ಉಂಟಾಗ್ಲಿ, ನಿಮ್ಮ ಮನಸ್ಸಿನ ಅಭೀಷ್ಟಗಳೆಲ್ಲ ಸಿದ್ಧಿಸಲಿ ಅಂತ ಹೇಳ್ತಾ ಆರಂಭ ಮಾಡೋಣ. ಶ್ರೀಮನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಗೋ ಮೇ ಸನ್ನಿಹತಾಂ ಸದಾ ಹೃದಯ. ಗುರುಭ್ಯಃ ತದ್ಗುರುಭ್ಯಶ್ಚ ನಮೋ ಭಾಗವತೀಮಹೇ ಪ್ರಣೀಮಹೇ ಚ ತತ್ರಾದ್ಯ ದಂಪತಿ ಜಗದಾಂಬರಿ ಸ್ವಶೇಷಭೂತೇನ ಮಯಾ ಸ್वीयैः सर्वपरिच्छिदैः विधातुं प्रीतमात्मानं श्रीमान् प्रकमरे स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्त्यै. यस्यद्विरदवक्त्राद्याः पारिषद्याः परिषदं विघ्नन्ति यतं विश्वक्सेनं तमाश्रये. ज्ञानोऽनन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे. व्यासं वसिष्ठनवतारं शक्तयः पौत्रमकल्मषं पराशरात्मजं वन्दे सुखदातं तपोनिधिं. व्यासाय विष्णुरूपाय व्यासरूपाय विष्णवे नमो वै ब्रह्मनिधे वासिष्ठाय नमो नमः. जयति पराशरसूनुः सत्यवती हृदयनन्दनो व्यासः. वस्यास्य कमलगलितं वाङ्मयममृतं जगत्पिबते नारायणं नमस्कृत्य नरं चैव नरोत्तमं देवीं सरस्वतीं व्याहसं ततो जयमुदीरयेत्. कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नमामि नारायणं हरिं. कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने. नमोऽस्तुते व्यासविशालमध्ये पुल्लारविन्दायतपत्नेत्र येन त्वया भारततैलपूर्णः प्रज्वालितो ज्ञानमयप्रदीपः. युधिष्ठिरो धर्ममयो महद्रुमः कन्दोऽर्जुनो भीमसेनोऽस्य शाखाः. माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च. भीष्मद्रोणतरा जयद्रथजला गान्धारनीलोत्पला शल्यग्राहवती कृपेण वैने कर्णेन वेलाकुलाम्. अश्वत्थामकर्णघोरमकरा दुर्योधनावर्तिने सोत्तीर्णः खलुपाण्डवैरणादे कैवर्तके केशिवे. धर्मे च अर्थे च कामे च मोक्षे च भरतर्षभ. स्थितन्यत्र यन्ने अस्ति न तत्क्वचित्. महत्त्वे च गुरुत्वे च ध्रियमाणं यतोऽधिकम्. महत्त्वात् भारवत्वाच्च महाभारतमुच्यते. अष्टमैषी समेत श्रीकृष्णाय परब्रह्मणे नमः. अतः श्रीमन्महाभारते कर्णपर्वे सप्तसप्ततिम अध्यायः 77ನೇ ಅಧ್ಯಾಯ. ಕರ್ಣನೊಡನೆ ಯುದ್ಧೋದ್ಯುಕ್ತನಾದ ಅರ್ಜುನನಿಗೆ ಶುಭ ಶಕನಗಳು ಕಾಣಿಸಿದ್ದು, ಶ್ರೀಕೃಷ್ಣ ಅರ್ಜುನನ್ನ ಉತ್ಸಾಹಗೊಳಿಸಿದ್ದು. ಅರ್ಜುನ ಧರ್ಮರಾಜನಿಗೆ ಸಮಾಧಾನ ಮಾಡಿ ಸಂತೋಷದಿಂದ ದೇವತೆಗಳನ್ನು ಪೂಜಿಸಿ ಬ್ರಾಹ್ಮಣರಿಂದ ಸ್ವಸ್ತಿ ಭಾಷಣ ಮಾಡಿಸಿದ ಮೇಲೆ ಮಂಗಳಕರವಾದ ತನ್ನ ಜೈರಥವನ್ನೇ ಏರಿಸಿದರು. ಬ್ರಾಹ್ಮಣನ್ ಭೋಜಯಿತ್ವ ಆಶಿಷು ವಾಚಯಿತ್ವ ಸ್ವಸ್ತಿ ವಾಚನ ಇವೆಲ್ಲ ಎಷ್ಟು ಮುಖ್ಯವಾದದ್ದು ಅನ್ನೋದಕ್ಕೆ ಇಲ್ಲಿ ಮಂಗಳಕರವಾದ ತನ್ನ ಜಯರಥವನ್ನು ಏರಿದ. ಆಗ ಯುಧಿಷ್ಠ ಕರ್ಣನಿಗೆ ಎದುರಾಗಿ ಹೊರಟ ಅರ್ಜುನಿಗೆ ಉತ್ತಮವಾದ ಆಶೀರ್ವಾದಗಳನ್ನು ಮಾಡಿದ. ಹಿಂದೆ ಎಲ್ಲ ಈ ಪದ್ಧತಿ ಎಲ್ಲ ಇತ್ತು. ಹಿರಿಯರು ಬಂದ್ರೆ ಅಥವಾ ಯಾವ್ದಾದ್ರು ಕೆಲ್ಸಕ್ಕೆ ಹೊರಡ್ಬೇಕಾದ್ರೆ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಹೋದ. ಪ್ರತಿದಿನ ಹಿರಿಯರಿಗೆ ನಮಸ್ಕಾರ ಮಾಡುವಂತಹದ್ದು. ಇವತ್ತು ಇದೆಲ್ಲ ಬೇಕೇ ಇಲ್ಲ ಅಂತಾಗಿದೆ. ನಮಸ್ಕಾರ ಮಾಡಿಸಿಕೊಂಡವನಿಗೆ ಎಷ್ಟು ಬೆನಿಫಿಟ್ ಇದೆ ಅದರಲ್ಲಿ, ನಮಸ್ಕಾರ ಮಾಡೋರಿಗೆ ಅದರಿಂದ ಏನಿಲ್ಲ. ಮಾಡಿಸ್ಕೊಂಡ್ರೆ ಅವ್ರಿಗೆ ಅದರ
ಈಗ ಅರ್ಜುನ ಧರ್ಮರಾಜನಿಂದ ಆಶೀರ್ವಾದ ಪಡೆದು ಹೊರಟ. ಅರ್ಜುನ ಮಹಾಧನುರ್ಧಾರಿಯಾಗಿ ನಿಂತದ್ದನ್ನು ಕಂಡು ಆಗಲೇ ಸಕಲರು ಕೂಡ ಕರ್ಣ ಹತನಾದ ಎಂದೇ ಭಾವಿಸಿದರು. ಆಗ ಅರ್ಜುನಿಗೆ ಶುಭ ಸೂಚಕವಾಗಿ ದಿಕ್ಕುಗಳೆಲ್ಲ ಪ್ರಕಾಶ ಹೊಂದಿದವು. ಜಾತಕ ಪಕ್ಷಿಗಳು, ಪಾರಿವಾಳದಲ್ಲಿ ಒಂದು ಬಗೆ ಜಾತಕ ಪಕ್ಷಿ, ಇದು ಕವಿಗಳಲ್ಲಿ ಹೇಳುವಂಥದ್ದು ಅಂದ್ರೆ ಮಳೆ ನೀರು ನೇರವಾಗಿ ಆಕಾಶದಿಂದ ಬಿದ್ದಿದ್ದನ್ನು ಕುಡಿಯುತ್ತದು, ಬೇರೆ ಕಡೆಯಿಂದ ಕುಡಿಯೋಲ್ಲ ಅಂತ. ಶತಪತ್ರಗಳು, ಕ್ರೌಂಚಗಳು ಪಾಂಡಪುತ್ರನ್ನ ಪ್ರದಕ್ಷಿಣೆಯಾಗಿ ಸುತ್ತದ್ವು. ಅದೇ ಪ್ರಾಣಿಗಳು ಅಪ್ರದಕ್ಷಿಣೆ ಸುತ್ತಿದ್ರೆ ಅದು ಅಪಶಕುನದ ಸಂದೇಶ. ಪುನ್ನಾಮಕಳಾದ ಅನೇಕ ಶುಭ ಪಕ್ಷಿಗಳು ಅರ್ಜುನನನ್ನು ಯುದ್ಧಕ್ಕಾಗಿ ಉತ್ಸಾಹಗೊಳಿಸುವಂತೆ ಮಹಾ ಸಂತೋಷದಿಂದ ಶಬ್ದ ಮಾಡ್ತಾ ಇದ್ವು. ಕ್ರೂರ ಸ್ವಭಾವವುಳ್ಳಂತಹ ಕಂಕಗಳು, ಗೃಧ್ರಗಳು, ಶೇನಗಳು, ಕೊಕ್ಕರೆಗಳು, ಕಾಗೆಗಳು ಮಾಂಸ ಭಕ್ಷಣಕ್ಕಾಗಿ ಅವನಿಗೆ ಮುಂದಾಗಿ ಹೊರಟು. ಈ ಶುಭ ಶಕುನಗಳೆಲ್ಲ ಮುಂದೆ ಶತ್ರುನಾಶವನ್ನ, ಕರ್ಣವಧವನ್ನ ಅರ್ಜುನಿಗೆ ಸೂಚಿಸಿದ್ವು. ಹೀಗೆ ಹೊರಟುವರುವಾಗ ಅರ್ಜುನಿಗೆ ಇದ್ಕಿದ್ದ ಹಾಗೆ ಮೈ ಬೇರಿತು. ಕರ್ಣನನ್ನು ತಾನು ಹೀಗೆ ಕೊಲ್ಲುವುದು ಎಂಬ ಚಿಂತನೆ ಪ್ರಬಲವಾಯಿತು. ಅರ್ಜುನ ಈ ಸ್ಥಿತಿಯನ್ನು ಕಂಡು ಕೃಷ್ಣ ವ್ಯಾಕುಲ ಚಿತ್ತನಾಗಿ ಕೈಯಲ್ಲಿ ಗಾಂಡೀವವನ್ನು ಹಿಡಿದಿದ್ದ ಅವನನ್ನು ಪ್ರೋತ್ಸಾಹಿಸುವುದಕ್ಕಾಗಿ, ಹೇ ಗಾಂಡೀವಧಾರಿ, ಈಗಿನ ಯುದ್ಧದಲ್ಲಿ ಇದುವರೆಗೆ ನಿನ್ನ ಬಿಲ್ಲಿನಿಂದ ಚಿತ್ತರಾದವರನ್ನ ಬೇರೆ ಯಾರೂ ಜಯಿಸಲಾರ. ಈ ಭೂಲೋಕದಲ್ಲಿ ನಿನಗೆ ಸಮಾನ ಯಾವನೂ ಇಲ್ಲ. ಇಂದ್ರ ಪರಾಕ್ರಮವುಳ್ಳ ಅನೇಕ ಶೂರರು ನಿನ್ನನ್ನು ಎದುರಿಸಿ ಉತ್ತಮ ಗತಿಯನ್ನು ಪಡೆದರು. ಇನ್ನಷ್ಟು ಸಾಮರ್ಥ್ಯ ಇಲ್ಲದ ಯಾವ ಮನುಷ್ಯ ತಾನೆ ಆ ದ್ರೋಣ, ಭೀಷ್ಮ, ಭಗದತ್ತ, ಅವಂತಿ ದೇಶದ ವಿಂದಾನು ಎಂದರು, ಕಾಂಬೋಜಿ ದೇಶಾಧಿಪತಿಯಾದ ಸುದಕ್ಷಿಣ, ಶ್ರುತಾಯು, ಅಶ್ರುತಾಯು, ಮಹಾರಥನಾದ ಶತಾಯು ಇವರೆಲ್ಲರನ್ನ ಎದುರಿಸಿ ನಿರಪಾಯವಾಗಿ ಬರಬಲ್ಲ ಅರ್ಜುನ. ನಿನ್ನಲ್ಲಿ ಅಪಾರ ದಿವ್ಯ ಅಸ್ತ್ರಗಳುಂಟು, ಹಸ್ತಲಾಘವ ಉಂಟು, ಬಾಹುಬಲ ಉಂಟು. ಯುದ್ಧದಲ್ಲಿ ಬುದ್ಧಿ ಭ್ರಮೆಗೊಳ್ಳದೇ ಇರೋದು, ಸಮಯೋಚಿತವಾದ ಪ್ರತಿಭೆಯನ್ನು ಪ್ರಯೋಗಿಸೋದು, ಲಕ್ಷ್ಯ ಭೇದನ ಶಕ್ತಿ, ಗುರಿ ತಪ್ಪದೆ ಹೊಡೆಯುವ ಶಕ್ತಿ, ಸನ್ನಾಹ ಇವೆಲ್ಲವೂ ನಿನ್ನಲ್ಲಿ ಕೂಡಿದೆ. ನೀನು ದೇವಾಸುರ ರಾಕ್ಷಸರು ಎಲ್ಲರನ್ನೂ ಕೊಲ್ಲಬಲ್ಲವನು. ಯುದ್ಧದಲ್ಲಿ ನಿನಗೆ ಸಮಾನವಾದ ಮನುಷ್ಯನು ಈ ವಿರೋಧದಲ್ಲಿ ಬೇರೆ ಯಾವನೂ ಇಲ್ಲ. ಯುದ್ಧೋತ್ಸಾಹದಿಂದ ಗೆಲ್ಲು ಹಿಡಿದು ನಿಲ್ಲುವವರಲ್ಲಿ ನಿನಗೆ ಸಮಾನವಾದ ಬೇರೆ ಯಾರನ್ನೂ ನಾನು ಕಂಡು ಕೇಳಿಲ್ಲ. ಬ್ರಹ್ಮನಿಂದ ಪ್ರಜೆಗಳು ಸೃಷ್ಟಿಸಲ್ಪಟ್ಟಿರುವಂತೆ ನಿನ್ನ ಕೈಯಲ್ಲಿರುವ ಈ ಗಾಂಡೀವ ಎಂಬ ಮಹಾಧರ್ಮ ಅವನಿಂದಲೇ ಸಾಕ್ಷಾತ್ತಾಗಿ ಸೃಷ್ಟಿಸಲ್ಪಟ್ಟಿದೆ. ಆದ್ದರಿಂದ ನಿನಗೆ ಸಮಾನನಾದವನು ಬೇರೆ ಯಾರೂ ಇಲ್ಲ. ಈಗ ನಾನು ನಿನಗೆ ಹಿತವಾದ ಒಂದು ವಿಷಯ ತಿಳಿಸಬೇಕಾಗಿದೆ. ಹೇ ಮಹಾಬಾಹು, ನೀನು ಯುದ್ಧ ಸಮರ್ಥನಾದ ಕರ್ಣನನ್ನ ಸಾಮಾನ್ಯ ಎಂದು ಅಲಕ್ಷ್ಯ ಮಾಡಬೇಡ. ಅವನು ಮಹಾಬಲಶಾಲಿ, ಒಬ್ಬಿದವನು, ವಸ್ತುಪ್ರಯೋಗಗಳಲ್ಲಿ ನಿಸ್ಸೀಮ, ಮಹಾರಥ, ಸಮರ್ಥ, ಆಶ್ಚರ್ಯಕರವಾದ ರೀತಿಯಲ್ಲಿ ಯುದ್ಧ ಮಾಡಬಲ್ಲ, ದೇಶಕಾಲಗಳನ್ನು ಅರ್ಥವನು. ಹೆಚ್ಚೇಕೆ ಮಹಾರಥನಾದ ಆ ಕರ್ಣ ನಿನಗೆ ಸಮಾನನೆಂದು ಕೆಲವು ವೇಳೆ ನಿನಗಿಂತ ಬಲಾಢ್ಯ ಎಂದೇ ನಾನು ಭಾವಿಸ್ತೇನೆ. ಆದ್ದರಿಂದ ಈ ಮಹಾಯುದ್ಧದಲ್ಲಿ ನೀನು ಬಹಳ ಪ್ರಯತ್ನ ಪಟ್ಟು ಆ ಕರ್ಣನನ್ನು ಕೊಲ್ಲಬೇಕು. ಕರ್ಣನು ತೇಜಸ್ಸಿನಲ್ಲಿ ಅಗ್ನಿಗೂ, ವೇಗದಲ್ಲಿ ವಾಯುವಿಗೂ, ಕೋಪದಲ್ಲಿ ಯಮನಿಗೂ ಸಮಾನ. ಸಿಂಹದಂತೆ 168 ಅಂಗುಲವುಳ್ಳಂತ 168 ಅಂಗುಲಗಳಷ್ಟು ದೇಹಬಲ ಉಳ್ಳವನು. ಉನ್ನತಾಕೃತಿಯಿಂದ, ನೀಡಿದ ತೋಳುಗಳಿಂದ, ವಿಶಾಲವಾದ ಎದೆಯಿಂದ ಶೋಭಿಸ್ತಾ ಇದ್ದಾನೆ. ಸುಲಭವಾಗಿ ಜಯಿಸಲು ಅಸಾಧ್ಯ. ಆತ್ಮಾಭಿಮಾನ ಉಳ್ಳವನು, ಮಹಾವೀರ, ಸುಂದರಾಂಗ. ಯುದ್ಧವಿರಲಿ ಕಾಣಬಹುದ ಎಲ್ಲ ಗುಣಗಳು ಅವನಲ್ಲಿದೆ. ಮಿತ್ರರಿಗೆ ಅಭಯವನ್ನು ಕೊಡ್ತಕ್ಕವನು, ಯಾವಾಗಲೂ ನಿಮ್ಮನ್ನು ದ್ವೇಷಿಸುತ್ತಾ ಕೌರವರಿಗೆ ಹಿತವನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವನು. ನಿನ್ನ ಹೊರತು ದೇವೇಂದ್ರನು ಕೂಡ ದೇವತೆಗಳು ಕೂಡ ಆತನನ್ನು ಕೊಲ್ಲಲಾರು ಎಂದೇ ನನ್ನ ಭಾವನೆ. ಆದ್ದರಿಂದ ನೀನೇ ಈಗ ಆ ಸೂತಪುತ್ರನ ಕೊಲ್ಲುವ ಪ್ರಯತ್ನ ಮಾಡಬೇಕು.
ಪ್ರಯತ್ನಶೀಲರಾದ ದೇವತೆಗಳಾಗಲಿ, ದೇಹದ ರಕ್ತ ಮಾಂಸದಿಂದ ಜೀವ ಸಹಿತವಾಗಿ ಯುದ್ಧಾಸಕ್ತರಾದ ಎಲ್ಲಾ ವೀರರಾಗಲಿ ಆ ರಥಿಕನನ್ನು ಜಯಿಸಲಾರ. ದುರ್ವೃತ್ರನು, ಕ್ರೂರನು, ದುರಾತ್ಮನು, ಸ್ವಾರ್ಥಾಪೇಕ್ಷೆ ಇಲ್ಲದೆ ಪಾಂಡವರಲ್ಲಿ ಸದಾ ದ್ವೇಷ ಬುದ್ಧಿಯುಳ್ಳನಾದಂಥ ಕರ್ಣನನ್ನ ನೀನು ಈಗಲೇ ಕೊಂದು ಸ್ವಕಾರ್ಯ ಸಿದ್ಧಿಯನ್ನು ಪಡೆಯನಾಗು. ರಥಿಕ ಶ್ರೇಷ್ಠನು ಅಸಮಾನ ಶೂರನೂ ಆದಂತಹ ಸೂತ್ರಪುತ್ರನನ್ನು ಕೊಂದು ಧರ್ಮರಾಜನಿಗೆ ಪ್ರೀತಿಯನ್ನು ಉಂಟು ಮಾಡು. ಹೇ ಅರ್ಜುನ, ದೇವಾಸುರರಿಂದಲೂ ತಡೆಯಲಾರದ ನಿನ್ನ ನಿಜ ವೀರ್ಯವನ್ನು ನಾನು ಬಲ್ಲೆ. ದುರಾತ್ಮನಾದ ಕರ್ಣನು ಯಾವಾಗಲೂ ಕೊಬ್ಬಿ ನಿಮ್ಮೆಲ್ಲರನ್ನು ಅವಮತಿಸುತ್ತಿದ್ದ ಎಂಬುದನ್ನು ಬಲ್ಲೆ. ಹೇ ಧನಂಜಯ, ಪಾಪಿಯಾದ ದುರ್ಯೋಧನನು ಯಾವನ ಬಲದಿಂದಲೇ ತಾನು ವೀರ ಎಂದು ಭಾವಿಸಿದ್ದಾನೋ ಪಾಪಗಳಿಗೆಲ್ಲ ಮೂಲ ಪುರುಷನಾದ ಆ ಸೂತಪುತ್ರನನ್ನ ನೀನು ಈಗಲೇ ವಧಿಸು. ಕತ್ತಿ ಎಂಬ ನಾಲಿಗೆಯಿಂದ, ಬಿಲ್ಲೆಂಬ ಬಾಯಿಂದ, ಬಾಣಗಳೆಂಬ ಕೋರೆ ಎಲೆಗಳಿಂದ, ವೇಗದಿಂದಲೂ ಮದದಿಂದಲೂ ಪೂರ್ಣವಾದ ಕರ್ಣ ಎಂಬ ಹೆಬ್ಬುಲಿಯನ್ನು ಕೊಂದು ನಿನ್ನ ಬಲವೀರ್ಯಗಳನ್ನು ಪ್ರಕಾಶಗೊಳಿಸು. ಸಿಂಹವು ಆನೆಯನ್ನು ಹೇಗುವ ಹಾಗೆ ಕರ್ಣನನ್ನು ಕೊಲ್ಲು. ಹೇ ಅರ್ಜುನ, ಯಾವನ ವೀರ್ಯ ಬಲದಿಂದ ದುರ್ಯೋಧನ ನಿನ್ನ ಪೌರುಷವನ್ನ ಲಕ್ಷ್ಯ ಮಾಡದೇ ಇದ್ದಾನೋ ಆ ಕರ್ಣನನ್ನ ನೀನು ಈಗಿನದಲ್ಲಿ ತೀರಿಸಿಬಿಡ್ಬೇಕು ಎಂದ. ಇಲ್ಲಿಗೆ 76ನೇ ಅಧ್ಯಾಯ, 77ನೇ ಅಧ್ಯಾಯ, 75, 76 ಪ್ರಿಂಟಿಂಗ್ ಮಿಸ್ಟೇಕ್. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 77ನೇ ಅಧ್ಯಾಯ. ಶ್ರೀಕೃಷ್ಣ ಭೀಷ್ಮಾದಿಗಳ ಮರಣಕ್ಕೂ ದುರ್ಯೋಧನ ಅನೀತಿಗೂ ಕರ್ಣನೇ ಕಾರಣ ಎಂದು ತಿಳಿಸಿ ಆತನನ್ನು ಕೊಲ್ಲಬೇಕು ಎಂದು ಅರ್ಜುನನ ಪ್ರೇರೇಪಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಮೇಲೆ ಪುರುಷೋತ್ತಮನಾದ ಕೃಷ್ಣ ಕರ್ಣವಧಕ್ಕಾಗಿ ಸಂಕಲ್ಪಿಸಿ ಬಂದು ಅರ್ಜುನನ ಕುರಿತು ಭಗವಂತ ಸಂಕಲ್ಪ ಮಾಡಿದ್ರೆ ಮುಗೀತು, ಅವನು ಸತ್ಯ ಸಂಕಲ್ಪ. ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್ ಭಗವದ್ಗೀತೆನಲ್ಲಿ ಹೇಳಿದ್ದು. ಭೀಷ್ಮ, ದ್ರೋಣ, ಸೂತಪುತ್ರೋ ಇವರೆಲ್ಲ ನನ್ನಲ್ಲಿಂದ ಮೊದಲೇನೆ ಅವರ ಪ್ರಾಣವನ್ನ ನಾನು ತೆಗೆದಿದ್ದಾಯ್ತು. ನೀನು ಬರೀ ಸತ್ತ ಹೊಡೆದು ಹೆಸರು ಮಾತ್ರ ನೀನು ತಗೋ ಅನ್ನೋ ಸ್ಥಳದಲ್ಲಿ ಗೀತೆಯಲ್ಲಿ ಹೇಳಿದ್ದು. ಅರ್ಜುನ, ಯುದ್ಧದಲ್ಲಿ ಪ್ರತಿದಿನವೂ ಎಷ್ಟೋ ಆನೆಗಳು, ಕುದುರೆಗಳು, ಕಾಲಾಳುಗಳು ಸಾಯ್ತಾ ಇದೆ. ಯುದ್ಧ ಪ್ರಾರಂಭವಾಗಿ ಇಂದಿಗೆ 17 ದಿವಸ ಆಯ್ತು. ನಮ್ಮ ದೊಡ್ಡ ಸೈನ್ಯ ಈಗ ಅಲ್ಪ ಅವಶಿಷ್ಟವಾಗಿದೆ. ಸ್ವಲ್ಪನೇ ಬೆರಳಿನ ಅಷ್ಟು ಕಡಿಮೆಯಾಗಿದೆ. ಕೌರವರು ನಿನಗಿಂತಲೂ ಅಧಿಕ ಸೈನ್ಯಗಳನ್ನ ಬಂದಿದ್ರು, ನಿನ್ನನ್ನು ಎದುರಿಸಿ ನಾಶ ಹೊಂದಿದ್ರು. ಅನೇಕ ರಾಜರು, ಸಂಜಯರು, ಪಾಂಡವರು, ದುರ್ಜನಾದ ನಿನ್ನನ್ನು ಹಿಂಬಾಲಿಸಿ ಶತ್ರುವದಲ್ಲಿ ಉತ್ಸಾಹದಿಂದಿದ್ದಾರೆ. ಪಾಂಚಾಲ, ಪಾಂಡವ, ಮತ್ಸ್ಯ, ಕಾರುಷ, ಛೇದಿ, ಮಗಧ, ಪಾರಿಜಾತ, ದಾಕ್ಷಿಣಾತ್ಯ, ಕೇರಳದ ಮೊದಲಾದ ದೇಶದ ವೀರರೆಲ್ಲ ನಿನ್ನ ಬೆಂಬಲದಿಂದ ಶತ್ರುಗಳನ್ನು ಮುರಿದರು. ವಾನರ ಧ್ವಜವುಳ್ಳ ಪಾಂಡವ ಮಧ್ಯಮನಾದ ನಿನ್ನ ಹೊರತು ಬೇರೆ ಯಾರು ತಾನೆ ಯುದ್ಧದಲ್ಲಿ ಈ ಕೌರವವನ್ನು ಜಯಿಸಬಲ್ಲರು? ನೀನಾದರೂ ದೇವಾಸುರ ಮನುಷ್ಯರೊಡಗೂಡಿದ 3 ಲೋಕಗಳನ್ನು ಜಯಿಸಬಲ್ಲವನು. ಆ ಕೌರವ ಸೈನ್ಯವನ್ನು ಜಯಿಸುವುದರಲ್ಲಿ ಸಂದೇಹ ಏನಿದೆ? ಇಂದ್ರ ಸಮಾನನಾದವರು ಬೇರೆ ಯಾವನು ಆ ಭಗದತ್ತ ರಾಜನನ್ನು ಜಯಿಸಲು ಶಕ್ತನಲ್ಲ. ನಿನ್ನಿಂದ ರಕ್ಷಿತವಾದ ಪಾಂಡವ ಸೈನ್ಯವನ್ನ ಕಣ್ಣಿಂದ ನೋಡುವುದಕ್ಕೂ ಶತ್ರುರಾಗಿ ಶಕ್ತಿ ಇಲ್ಲ. ನಿನ್ನ ಬೆಂಬಲ ಇದ್ದದ್ದರಿಂದಲೇ ದುಷ್ಟದ್ಯುಮ್ನಿಂದಲೂ ಶಿಖಂಡಿಯಿಂದಲೂ ದ್ರೋಣ, ಭೀಷ್ಮರಿಬ್ಬರು ಹತರಾದರಲ್ವೇ? ಹೇ ಪಾರ್ಥ, ಇಂದ್ರ ಸಮಾನ ಪರಾಕ್ರಮವುಳ್ಳವರು, ಮಹಾರಥ ಶ್ರೇಷ್ಠವಾದಂತಹ ಆ ಭೀಷ್ಮ ದ್ರೋಣರನ್ನು ಯುದ್ಧರಂಗದಲ್ಲಿ ಜಯಿಸಲು ಬೇರೆ ಯಾವನು ತಾನೇ ಶಕ್ತ? ವೀರರು, ವಿದ್ಯಾ ನಿರೂಪಣರು, ಯುದ್ಧದಲ್ಲಿ ಹಿಂತಿರುಗಿದವರು, ಅಕ್ಷೋಹಿಣಿ ಸೈನ್ಯಕ್ಕೆ ಅಧಿಪರು, ಕ್ರೂರರು, ಅನ್ಯೋನ್ಯ ಬಲದಿಂದ ಒಂದಾಗಿ ಸೇರಿ ಬಂದವರು ಅಂತಹ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಸೋಮದತ್ತ, ಕೃತವರ್ಮ, ಜಯದ್ರಥ, ದುರ್ಯೋಧನಾದಿಗಳೆಲ್ಲರನ್ನ ಈ ಲೋಕದಲ್ಲಿ ನಿನ್ನ ಹೊರತು ಬೇರೆ ಯಾರು ತಾನೇ ಜಯಿಸಬಲ್ಲವರು? ರಥ, ಗಜ, ತುರಗಗಳಿಂದ ತುಂಬಿದ ಶತ್ರು ಸೇನಾ ಸಮೂಹಗಳು ಅನೇಕವಾಗಿ ನಿನ್ನಿಂದ ನಾಶ ಹೊಂದಿದ್ವು.
ದಾಸಮೀಯ ವಸಾತಿ ಗಣಗಳು, ಪೂರ್ವ ದೇಶದ ವೀರರು, ವಾಟದಾನರು, ಭೋಜರು, ಇನ್ನು ಬೇರೆ ಎಲ್ಲ ಅರಸರು ತಮ್ಮ ತಮ್ಮ ಕೊಬ್ಬಿದ ಗಜ ತುರಗ ಸೈನ್ಯಗಳೊಡನೆ ನಿನ್ನನ್ನ ಭೀಮನನ್ನು ಎದುರಿಸಿ ನಾಶ ಹೊಂದಿದರು. ದುರ್ಯೋಧನಗಾಗಿ ಕೌರವ ಪಕ್ಷಕ್ಕೆ ಸೇರಿದವರು, ಶೂರರು, ಭಯಂಕರ ಕಾರ್ಯಗಳನ್ನು ನಡೆಸ್ತಕ್ಕಂಥವರು, ಬಲವೀರ್ಯವುಳ್ಳವರು, ಉಗ್ರಾಕೃತಿಗಳಾದಂತಹ ತುಷಾರ, ಯವನ, ಖಶ, ದಾರ್ವಾಭಿಸಾರ, ದರದ, ಶಕ, ಮಾಠರ, ಕಂಕಣ, ಆಂಧ್ರಕ, ಕುಳಿಯಿಂದ, ಕಿರಾತ, ಮ್ಲೇಚ್ಛ, ಪಾರ್ವತಿಯರೇ ಮೊದಲಾದ ಬೇರೆ ಬೇರೆ ದೇಶದವರು, ಸಮುದ್ರ ತೀರದ ದೇಶವಾಸಿಗಳು, ನಿನ್ನನ್ನು ಹೊರತು ಬೇರೆ ಯಾರಿಗೂ ಅಜೇಯರೇ. ಅವರೆಲ್ಲರೂ ಬಹಳ ಯುದ್ಧಾತುರ ಉಳ್ಳವರು, ಯುದ್ಧ ಸಮರ್ಥರು, ಬಲಾಢ್ಯರು, ದಂಡಪಾಣಿಗಳು. ದುರ್ಯೋಧನ ಇಂತಹ ದುರ್ಜಯವಾದ ಸೈನ್ಯವನ್ನು ತಂದೊಡ್ಡಿದ್ದ. ಅದನ್ನು ಕಂಡ ಮೇಲೂ ನೀನು ನಿನ್ನ ಸೈನ್ಯಕ್ಕೆ ರಕ್ಷಕನಾಗದೇ ಇದ್ರೆ ಬೇರೆ ಯಾವನು ತಾನೇ ಆ ಕೌರವ ಸೈನ್ಯವನ್ನು ಎದುರಿಸಬಲ್ಲ? ಉಕ್ಕಿ ಬರುವ ಸಮುದ್ರದಂತೆ ಅಪಾರವಾಗಿ ಸೇನಾದುಳಿಯಿಂದ ಆವೃತವಾದಂತಹ ಕೌರವ ಸೈನ್ಯ ನಿನ್ನಿಂದ ರಕ್ಷಿತವಾದ ಪಾಂಡವ ಯೋಧರಿಂದ ಭೇದಿಸಲ್ಪಟ್ಟಿತು. ಮಗಧ ದೇಶಾಧಿಪತಿಯಾದ ಜಯತ್ಸೇನನ್ನ ಅಭಿಮನ್ಯು ಕೊಂದು ಇಲ್ಲಿಗೆ 7 ದಿನವಾಯಿತು. ಆಮೇಲೆ ಭೀಮ ಅದೇ ರಾಜನ ಸೈನ್ಯದಲ್ಲಿ ಭಯಂಕರ ಕಾರ್ಯಗಳನ್ನು ಮಾಡುತ್ತಿದ್ದ 10,000 ಆನೆಗಳನ್ನ ತನ್ನ ಗದಾಯುಧದಿಂದ ಕೊಂದ. ಹಾಗೆ ಇನ್ನು 100 ಆನೆಗಳು, ರಥಗಳು ಭಗ್ನವಾದವು. ಈ ಮಹಾಭಯಂಕರ ಯುದ್ಧದಲ್ಲಿ ಭೀಮನನ್ನ ನಿನ್ನನ್ನ ಎದುರಿಸಿದ ಅನೇಕ ಕೌರವರು ತಮ್ಮ ಚತುರಂಗ ಬಲದೊಡನೆ ಮೃತ್ಯು ಲೋಕಕ್ಕೆ ಹೋದರು. ಇದೇ ಸಮಯದಲ್ಲಿ ಭೀಷ್ಮ ಪಾಂಡವರನ್ನು ತಡೆಯಲು ಉಗ್ರವಾದ ಬಾಣವರ್ಷವನ್ನು ಪ್ರಯೋಗಿಸಿದ. ಹಸ್ತಪ್ರಯೋಗದಲ್ಲಿ ನಿಶ್ಚಿಮನಾದ ಆತನು ಛೇದಿ, ಕಾಶಿ, ಕರುಷ, ಪಾಂಚಾಲ, ಮತ್ಸ್ಯ, ಕೇಕೆಯರನ್ನೆಲ್ಲ ತನ್ನ ಬಾಣಗಳಿಂದ ಧ್ವಂಸ ಮಾಡಿದ. ಆತನ ಬೆಲ್ಲಿನಿಂದ ಹೊರಟ ಶತ್ರುಭೇದಕವಾದ ಬಾಣಗಳಿಂದ ಆಕಾಶ ಎಲ್ಲ ತುಂಬಿತು. ಅವನು ಒಂದೊಂದೇ ಮುಷ್ಟಿಯಿಂದ ಗುಂಪು ಗುಂಪಾಗಿ ಬಂದ ಬಲಶಾಲಿಗಳಾದ 1,00,000 ಸಂಖ್ಯೆಯ ಮನುಷ್ಯರನ್ನ, ಆನೆಗಳನ್ನ, 1,000 ಸಂಖ್ಯೆಯ ರಥಗಳನ್ನ ನಾಶ ಮಾಡಿದ. ಆ ಬಾಣಗಳ 10ನೆಯ ಗತಿಯಿಂದಲೇ ಹೋಗಿ ಚತುರಂಗಗಳನ್ನು ಕೊಲ್ತಾ ಇದ್ವು. ದೋಷಯುಕ್ತವಾದ 9 ಗಣಗಳನ್ನು ಬಿಟ್ಟು 10ನೇ ಗತಿಯಲ್ಲಿಯೇ ಭೀಷ್ಮ ಬಾಣಗಳನ್ನು ಪ್ರಯೋಗಿಸಿದ. ಹೀಗೆ ಭೀಷ್ಮನು 10 ದಿನಗಳವರೆಗೆ ಯುದ್ಧ ಮಾಡಿ ನಿನ್ನ ಸೈನ್ಯದಲ್ಲಿದ್ದ ರಥದ ಗದ್ದುಗೆಗಳನ್ನೆಲ್ಲ ಶೂನ್ಯ ಪ್ರದೇಶಗಳನ್ನಾಗಿ ಮಾಡಿದ. ಅವನಿಂದ ಎಷ್ಟೋ ಆನೆಗಳು, ಕುದುರೆಗಳು ಹತವಾಗ್ತಾ ಇದ್ವು. ಆ ಭೀಷ್ಮನು ತೆಪ್ಪವಿಲ್ಲದೆ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ಸ್ಥಿತಿಯಲ್ಲಿದ್ದ ಆ ಮೂಢ ದುರ್ಯೋಧನ ದಡಕ್ಕೇರಿಸುವ ಉದ್ದೇಶದಿಂದ 10ನೇ ದಿನದಲ್ಲಿ ಅತಿ ಘೋರ ಪರಾಕ್ರಮವನ್ನು ವ್ಯಕ್ತಪಡಿಸಿದ. ಆತನು ಆ ಯುದ್ಧದಲ್ಲಿ ರುದ್ರನಿಗೂ ವಿಷ್ಣುವಿಗೂ ಸಮಾನವಾದ ರೂಪವನ್ನು ತೋರಿಸುತ್ತಾ ಪಾಂಡವ ಸೈನ್ಯವನ್ನು ಪ್ರವೇಶಿಸಿದ. ಆತನು ಛೇದಿ, ಪಾಂಚಾಲ, ಕೇಕೆರೆ ಮೊದಲಾಗಿ ಅನೇಕ ರಾಜರನ್ನು ವಧಿಸಿ ರಥ, ಗಜ, ತುರಗ ಪೂರ್ಣವಾದ ಪಾಂಡವ ಸೈನ್ಯವನ್ನು ನಾಶ ಮಾಡ್ತಾ ಬಂದ. ಆಗ ಪ್ರಚಂಡ ಸೂರ್ಯನಂತೆ ಜಲಿಸುತ್ತಿದ್ದ ಜಯಶೀಲನಾದ ಆ ಭೀಷ್ಮನನ್ನ ನೋಡೋದಕ್ಕೂ ಕೂಡ ಸಾಧ್ಯವಿಲ್ಲದೆ ಶಸ್ತ್ರಪಾಣಿಗಳಾಗಿ ಬಂದ 1,000 ಕೋಟಿ ಸಂಖ್ಯೆಯ ಸಂಜಯರು, ಇನ್ನು ಇತರ ರಾಜರು ಹಿಮ್ಮೆಟ್ಟಿದರು. ಭೀಷ್ಮನ ಅಧಿಕ ಪ್ರಯತ್ನದಿಂದ ಪಾಂಡವ ಸೈನ್ಯವನ್ನು ಎದುರಿಸಿ ಒಂಟಿಯಾಗಿ ಆ ಪಾಂಡವರನ್ನ, ಸಂಜಯರನ್ನ ಓಡಿಸುತ್ತಾ ಯುದ್ಧದಲ್ಲಿ ಅಸಮಾನವಾದಂತಹ ವೀರಾಕೃತಿಯನ್ನು ತಳೆದ. ಆದರೆ ದೃಢವ್ರತನೋ ಪುರುಷ ಶ್ರೇಷ್ಠನಾದ ಭೀಷ್ಮನನ್ನ ನಿನ್ನಿಂದ ರಕ್ಷಿತನಾದ ಶಿಖಂಡಿ ತೀಕ್ಷ್ಣ ಬಾಣಗಳಿಂದ ಕೊಂದು ಬಿಟ್ಟ. ಆ ನಿಮ್ಮ ಅಜ್ಜ ಇಂದ್ರನಿಗೆದುರಾದ ವೃತ್ತನಂತೆ ನಿನಗೆದುರಾಗಿ ಬಾಣಗಳಿಂದ ನೊಂದು ಈಗ ಶರಪತಲ್ಪದಲ್ಲಿ ಮಲಗಿದ್ದಾನೆ. ಹೀಗೆಯೇ ಮಹಾರಥನು, ಯಮಸಮಾನನು, ಉಗ್ರರೂಪಿಯಾದ ದ್ರೋಣನು ಕೂಡ ಶತ್ರು ಸೈನ್ಯವನ್ನು 5 ದಿನಗಳವರೆಗೆ ನಾಶ ಮಾಡಿ ಅಭೇದ್ಯವಾದ ಒಂದು ವ್ಯೂಹವನ್ನು ನಿರ್ಮಿಸಿ ಅನೇಕ ಮಹಾರಥರನ್ನು ಕೊಂದು ಜಯದ್ರಥನನ್ನು ಕಾಪಾಡುತ್ತಾ ರಾತ್ರಿ ಯುದ್ಧದಲ್ಲಿಯೂ ಕಾಲಾಂತಕನಂತೆ ಅನೇಕರನ್ನು ಕೊಂದ. ವೀರನು ಪ್ರತಾಪಶಾಲಿಯಾದ ದ್ರೋಣ ಹೀಗೆ ಯುದ್ಧವೀರನ್ನ ತನ್ನ ಬಾಣಗಳಿಂದ ಕೊನೆಗೆ ದುಷ್ಟದ್ಯುಮ್ನಿಗೆ ಎದುರಾಗಿ ತರಗತಿಯನ್ನು ಪಡೆದ. ಆಗಿನ ಯುದ್ಧದಲ್ಲಿ ನೀನು ಕರ್ಣನೇ ಮೊದಲಾದ ರಥಿಕರನ್ನು ತಡೆಯದಿದ್ರೆ ದ್ರೋಣನನ್ನು ಗೆಲ್ಲುವುದು ಸಾಧ್ಯವೇ ಆಗ್ತಿರಲಿಲ್ಲ. ಆಗ ನಿನ್ನಿಂದ ಧೃತರಾಷ್ಟ್ರಪುತ್ರ ಸೇನೆ ಎಲ್ಲ ತಡೆಯಲ್ಪಟ್ಟಿತು. ಅದರಿಂದಲೇ ದುಷ್ಟದ್ಯುಮ್ನಿಗೆ ದ್ರೋಣನು ಕೊಲ್ಲಲು ಸಾಧ್ಯವಾಯಿತು. ಜಯದ್ರಥ ವಧದಲ್ಲಿ ನೀನು ಮಾಡಿದ ಸಾಹಸ ಕಾರ್ಯವನ್ನ ನಿನ್ನ ಹೊರತು ಬೇರೆ ಯಾರು ಮನುಷ್ಯ ತಾನೇ ಮಾಡಬಲ್ಲ. ಆಗ ನೀನು ಅಧಿಕ ಬಲವುಳ್ಳ ತೇಜಸ್ಸಿನಿಂದ ಮಹಾಸೈನ್ಯವನ್ನು ತಡೆದು ಶೂರರಾದ ಅನೇಕ ರಾಜರನ್ನು, ಸೈನ್ಯವನ್ನು ಕೊಂದೆ. ಆಗ ನಡೆದ ಸಿಂಧುರಾಜನ ಮರಣ ಆಶ್ಚರ್ಯಕರವಾದು ಎಂದು ರಾಜರೆಲ್ಲ ಕೊಂಡಾಡಿದರು. ಆ ಕಾರ್ಯ ನಿನ್ನಿಂದ ನಡೆದದ್ದೇನೂ ಆಶ್ಚರ್ಯವಲ್ಲ. ಹೇ ಪಾರ್ಥ, ನೀನು ಮಹಾರಥಿ, ಕ್ಷತ್ರಿಯ ಜಾತಿ ಎಲ್ಲ ಮೊತ್ತಕ್ಕೆ ಒಂದೇ ದಿವಸದಿಂದ ನಿನ್ನಂತೆ ಹತವಾಗಬಹುದೆಂದು ನಿನ್ನ ಸಾಮರ್ಥ್ಯಕ್ಕೆ ಸಲ್ಲುವುದು ಆ ದುರ್ಯೋಧನ ಘೋರ ಸೈನ್ಯವು
ಅವನ ಅನರ್ಘ್ಯ ವಸ್ತುಗಳು ನಿನ್ನಿಂದ ನಾಶವಾದವು. ಭೀಷ್ಮ ದ್ರೋಣರು ನಿನ್ನಿಂದ ಕೊಲ್ಲಲ್ಪಟ್ರು. ವೀರರೆಲ್ಲ ಹತರಾಗಿ ಚತುರಂಗ ಸೈನ್ಯವು ಚದುರಿ ಶೂನ್ಯ ಪ್ರಾಯವಾದ ಕೌರ ಸೈನ್ಯ ಆಗ ಸೂರ್ಯದಿಂದ ನಕ್ಷತ್ರಗಳೇನೂ ಇಲ್ಲದ ಆಕಾಶದಂತಾಯ್ತು. ಹೇ ಪಾರ್ಥ, ಭಯಂಕರ ಪರಾಕ್ರಮಿ, ಇಂದ್ರರಿಂದ ಅಸುರ ಸೈನ್ಯ ಹೇಗೋ ಹಾಗೆ ನಿನ್ನಿಂದ ಕೌರವ ಸೈನ್ಯ ಹತವಾಯಿತು. ಕೌರವ ವೀರರಲ್ಲಿ ಸತ್ತವರು ಹೋಗಿ ಈಗ ಉಳಿದವರು ದ್ರೋಣಪುತ್ರ, ಕೃತವರ್ಮ, ಕರ್ಣ, ಶಲ್ಯ, ಕೃಪ ಈ 5 ಮಂದಿ ಮಹಾರಥರು ಮಾತ್ರವೇ. ಈ 5 ಮಂದಿ ಮಹಾರಥರನ್ನ ಈಗ ನಿನ್ನ ಕೊಂದು ನಗರ, ದ್ವೀಪ, ಪರ್ವತಗಳ ಹುಡುಗಿದ ಈ ಭೂಮಿಯನ್ನ ನಿಷ್ಕಂಠವಾಗಿ ಮಾಡಿ ಧರ್ಮರಾಜನಿಗೆ ಒಪ್ಪಿಸು. ಆಕಾಶ, ಜಲ, ಪಾತಾಳಗಳಲ್ಲಿಯೂ ಪರ್ವತಾರಣ್ಯಗಳಲ್ಲಿ ಕೂಡಿದ ಈ ಭೂಮಿಯನ್ನ ಧರ್ಮರಾಜನಿಗೆ ಅಧೀನ ಮಾಡು. ಹಿಂದೆ ದೈತ್ಯ ದಾನವರನ್ನ ವಿಷ್ಣು ಕೊಂದಂತೆ ನೀನು ಕೌರವರನ್ನು ಕೊಂದು ಆತನು ಇಂದ್ರನಿಗೆ ತ್ರೈಲೋಕ್ಯವನ್ನು ಕೊಟ್ಟಂತೆ ಈ ಭೂಮಂಡಲಗಳನ್ನು ರಾಜನಾಥ ಧರ್ಮರಾಜನಿಗೆ ಕೊಡು. ಹಿಂದೆ ವಿಷ್ಣುವಿನಿಂದಾದ ಅಸುರ ವಧದಿಂದ ದೇವತೆಗಳು ಸಂತೋಷಗೊಂಡಂತೆ ಈಗ ನಿನ್ನ ಶತ್ರುಗಳ ಹತ್ರ ಆದ್ಮೇಲೆ ಪಾಂಚಾಲರು ಸಂತೋಷಗಳಲ್ಲಿ ಋಷಶ್ರೇಷ್ಠರು ಆಚಾರ್ಯನೂ ಆದ ದ್ರೋಣದಲ್ಲಿ ನಿನಗಿರುವ ಗುರುಭಾವದಿಂದ ಅಶ್ವತ್ಥಾಮನಲ್ಲಿ ನಿನಗೆ ಕನಿಕರ ಇರಬಹುದು, ಕೃಪನಲ್ಲಿಯೂ ಈಗ ಗೌರವ ಬುದ್ಧಿ ಇರಬಹುದು. ಈಗ ಬಹಳ ಕ್ಷೀಣ ದಿಶೆಗೆ ಬಂದಿರುವ ನಿನ್ನ ಬಂಧುಗಳನ್ನ, ನಿನ್ನ ತಾಯಿಯ ಕಡೆಯ ಬಂಧುಗಳನ್ನ ನೀನು ಆಧರಿಸಬೇಕೆಂದು ಕೃತವರ್ಮನನ್ನು ಎದುರಿಸಬಹುದು. ನಿನ್ನ ತಾಯಿಯ ಸಹೋದರನಾದ ಶಲ್ಯನಲ್ಲಿಯೂ ವಿಶ್ವಾಸದಿಂದ ಅವನನ್ನು ನೀನು ಕೊಲ್ಲಬಾರದು ಎಂದಿರಬಹುದು. ಆದರೆ ಇದೊಂದು ನಿನಗೆ ಶ್ರೇಯಸ್ಕರವಲ್ಲ, ಇದರಿಂದ ನಿನಗೆ ಸುಖದವೂ ಇಲ್ಲ. ಈ ಯುದ್ಧದಿಂದ ನಿನಗೇನೂ ದೋಷ ಇಲ್ಲ ಎಂದು ಈಗ ನಾನು ನಿನಗೆ ಅನುಮತಿಯನ್ನು ಕೊಡ್ತೇನೆ. ಪಾಂಡವರ ವಿಷಯದಲ್ಲಿ ಪಾಪ ಬುದ್ಧಿ ಹೇಳುವನು ಅತ್ಯಲ್ಪನೂ ಆದಂಥ ಕರ್ಣನನ್ನ ನಿನ್ನ ತೀಕ್ಷ್ಣ ಬಾಣಗಳಿಂದ ವಧಿಸು. ಹಿಂದೆ ದುರ್ಯೋಧನನು ರಾತ್ರಿಯ ವೇಳೆಯಲ್ಲಿ ಮಕ್ಕಳೊಡನೆ ಅರಗಿನ ಮೇಲೆ ಮಲಗಿದ ನಿನ್ನ ತಾಯಿಯನ್ನ ನಿಮ್ಮೆಲ್ಲರನ್ನು ಸೇರಿಸಿ ಸುಡಲು ಉದ್ಯೋಗಿಸಿದ್ದಕ್ಕೋ ದ್ಯೂತದಲ್ಲಿ ನಿಮಗೆ ಮಾಡಿದ ಮೋಸ ಕೃತ್ಯಗಳು ಇವುಗಳಿಗೆಲ್ಲ ಕರ್ಣನೇ ಕಾರಣ ಎಂಬುದು ನಿಶ್ಚಯ. ದುರಾತ್ಮನಾದ ಕರ್ಣನೇ ದುರ್ಯೋಧನ ಈ ಕೆಟ್ಟ ದಾರಿಗೆ ಪ್ರೋತ್ಸಾಹಿಸ್ತಾ ಇದ್ದವನು, ಆತ್ಮಸ್ತುತಿ ಮಾಡಿಕೊಳ್ಳುವಂತವನು. ಆತನನ್ನ ಕೊಲ್ಲು. ಅರ್ಜುನ, ಧೃತರಾಷ್ಟ್ರಪುತ್ರನು ನಿಮ್ಮ ವಿಷಯದಲ್ಲಿ ಮಾಡಿದ ಕ್ರೂರ ಕಾರ್ಯಗಳಿಗೆಲ್ಲ ಕರ್ಣನೇ ಮೂಲ. ದುರ್ಯೋಧನ ಯಾವಾಗಲೂ ತನಗೆ ರಕ್ಷಕನನ್ನಾಗಿ ಎಣಿಸ್ತಾ ಇದ್ದಾನೆ. ಆದ್ದರಿಂದಲೇ ನನ್ನನ್ನು ತನ್ನ ಪರಾಕ್ರಮದಿಂದ ಅಡಗಿಸಬೇಕು ಅಂತ ಇದ್ದಾನೆ. ಈ ಯುದ್ಧದಲ್ಲಿ ಕರ್ಣನು ಪಾಂಡವರನ್ನೆಲ್ಲ ನಾಶ ಮಾಡ್ತಾನೆ ಎಂದು ಎಲ್ಲ ರಾಜರಿಗೂ ದುರ್ಯೋಧನಿಗೂ ದೃಢ ವಿಶ್ವಾಸ ಇದೆ. ಆ ದುರ್ಯೋಧನ ಬಲವನ್ನು ಚೆನ್ನಾಗಿ ಅರಿತಿದ್ರು. ಕರ್ಣನ ದುರ್ಬೋಧನೆಯಿಂದ ನಿನ್ನೊಡನೆ ಯುದ್ಧ ಮಾಡಲು ಹಾರೈಸ್ತಿದ್ದಾನೆ. ಆ ಕರ್ಣನು ಕೃಷ್ಣಾರ್ಜುನ ಇಬ್ಬರನ್ನೂ ಅವರ ಪರಿವಾರಗಳನ್ನೇ ನಾನು ಜಯಿಸ್ತೇನೆ ಎಂದು ನಿತ್ಯವೂ ಜಂಬ ಕಚ್ಚಿಕೊಳ್ತಾ ಇದ್ದಾನೆ. ಯುದ್ಧದಲ್ಲಿ ಅವನ ಮಿತಿಮೀರಿ ಹೆಮ್ಮೆಗೊಂಡಿದ್ದಾನೆ. ನೀನು ಆತನನ್ನು ವಧಿಸಬೇಕು. ದುರ್ಯೋಧನು ಕರ್ಣನ ಬಲವನ್ನು ನಂಬಿಯೇ ನಿಮ್ಮ ವಿಷಯವಾಗಿ ಪಾಪಕೃತ್ಯಗಳನ್ನು ಮಾಡ್ತಾ ಬಂದ. ಸುಭದ್ರಾ ಪುತ್ರನಾದ ಅಭಿಮಾನಿಯೇನು ಸಾಮಾನ್ಯವೇ? ಧೃತರಾಷ್ಟ್ರ ಪುತ್ರರೆಲ್ಲ ನೋಡುತ್ತಿರುವಂತೆ ಆತನ ಮಹಾರಥರಾದ 6 ಮಂದಿ ಶೂರರಿಂದ ಎದುರಿಸಲ್ಪಟ್ಟದ್ದಾಗಲೂ ದ್ರೋಣ ಕೃಪಾ ಅಶ್ವತ್ಥಾಮರನ್ನು ನಡಗಿಸಿಬಿಟ್ಟ. ಸೈನ್ಯಗಳನ್ನ ನಾಶ ಮಾಡಿ ಮಹಾರಥವನ್ನೆಲ್ಲ ಹೊಡೆದಾಡ್ತಾ ಇದ್ದ. ಗಜ, ತುರಗ, ಪದಾತಿಗಳನ್ನೆಲ್ಲ ಕೊಂದು ನಿರ್ಭಯವಾಗಿ ಶತ್ರು ಸೈನ್ಯವನ್ನು ಎದುರಿಸಿ ಬರುತ್ತಿದ್ದ. ಆತನನ್ನು ಕಂಡ ಮಾತ್ರಕ್ಕೆ ಆನೆಗಳು ತಮ್ಮ ಮೇಲೆ ಕುಳಿಸಿದ ವೀರರನ್ನು ಕೆಳಕ್ಕೆ ಕಡಿ ದಿಕ್ಕಬಾಳಾಗಿ ಓಡಿದ್ವು. ರಥಿಕರು ರಥವಿಹೀನರಾಗಿ ಓಡಿದ್ರು. ಕುದುರೆಗಳು, ಕಾಲಾಳುಗಳು ಅಪರಿಮಿತವಾಗಿ ಸತ್ತಿದ್ದು. ವೃಷಭಗಳ ಹಿರಿಳಿನಂತೆ ಬಾಹುಗಳುಳ್ಳ ಯಾದವ ಕೌರವ ಕುಲಗಳೆರಡಕ್ಕೂ ಕೀರ್ತಿಯನ್ನು ತಂದಂತಹ ಅಭಿಮನ್ಯುವಿನ ವಿಷಯದಲ್ಲಿ ಕೌರವರು ಮಾಡಿದ ಅನ್ಯಾಯವನ್ನು ನೆನೆಸಿಕೊಂಡ್ರೆ ಈಗಲೂ ನನ್ನ ಹೃದಯ ಉರಿಯುತ್ತಿದೆ. ಹೇ ಮಿತ್ರ, ನಿನ್ನಲ್ಲಿ ಸತ್ಯವಾಗಿ ದರ್ಶನ ಕೇಳು. ಕ್ರೂರ ಮನಸ್ಸುಳ್ಳ ಆ ಕರ್ಣನು ಆಗಲೇ ಅಲ್ಲಿ ಇದಿರಾಗದಿದ್ದರೆ ಅವನು ಅದೇ ಸ್ಥಳದಲ್ಲಿ ನಿಸ್ಸಂದೇಹವಾಗಿ ಕೊಲ್ಲಲ್ಪಡ್ತಾ ಇದ್ದ. ಆ ಅಭಿಮನ್ಯುವಿನ ಮುಂದೆ ಧರ್ಮಯುದ್ಧಕ್ಕೆ ನಿಲ್ಲಲು ಕರ್ಣನೂ ಶಕ್ತನಲ್ಲ. ಅವನು ಸುಭದ್ರಾಪುತ್ರನಾದ ಅಭಿಮನ್ಯುವಿನ ಬಾಣಗಳಿಂದ ಬೇಯಿಸಲ್ಪಟ್ಟು ಪ್ರಜ್ಞಾಹೀನನಾಗಿ ರಕ್ತ ಪ್ರವಾಹದಲ್ಲಿ ನೆನೆದು ನಿಟ್ಟುಸಿರು ಬಿಡುತ್ತಾ ಕೋಪದಿಂದ ಜ್ವಲಿಸುತ್ತಾ ಕೊನೆಗೆ ಬಾಣಗಳಿಂದ ಪೀಡಿತನಾಗಿ ಹಿಂದಿರುಗಿ ಓಡಿದ. ಈ ಪಾರ್ಥ, ಕರ್ಣನು ಆಗಿನ ಯುದ್ಧದಲ್ಲಿ ಆಯುಧ ಪಾತಗಳಿಂದ ಆದ ನೋವಿನಿಂದ ಉತ್ಸಾಹಶೂನ್ಯನಾಗಿ ಎದುರಿಸಿ ನಿಲ್ಲಲಾರದು ಓಡಿ ಹೋಗೋದಕ್ಕೂ ಮನಸ್ಸಿಲ್ಲದೆ ವ್ಯಾಕುಲದಿಂದಿದ್ದ.
ತನಗೆ ಯುದ್ಧ ಭೂಮಿಯಿಂದ ಓಡಿ ಹೋಗುವ ಆತರ ಇದ್ರು ದುರ್ಯೋಧನ ಕಂಡು ನಾಚಿಕೆಯಿಂದ ಹಿಂತಿರುಗಿದ ಇದ್ದ. ಕೊನೆಗೆ ಆತನ ದ್ರೋಣನ ಕುರಿತು ಅಭಿಮನ್ಯುವಿನ ವಧೋಪಾಯ ಏನು ಅಂತ ಕೇಳಿ ಆಮೇಲೆ ಹಿಂದಿನಿಂದ ಬಂದು ಅವನ ಬಿಲ್ಲನ್ನು ಕತ್ತರಿಸಿದ. ಕರ್ಣ ಮಾಡಿದ ಕೆಲಸ. ಹೀಗೆ ಕರ್ಣನಿಂದ ಅಭಿಮನ್ಯುವಿನ ಧನಸ್ಸು ಕತ್ತರಿಸಲ್ಪಟ್ಟಾಗ ವಂಚಕನು ದುರ್ಬುದ್ಧಿಯುಳ್ಳವನಾದ ಕರ್ಣ ದುರ್ಯೋಧನ 5 ಮಂದಿ ಮಹಾರಥವನ್ನು ಒಂದಾಗಿ ಸೇರಿ ಆತನನ್ನ ಶರವರ್ಷಗಳಿಂದ ಪರಲೋಕ ಕಳಿಸ್ಬಿಟ್ರು. ಹಿಂದೆ ಆ ಕರ್ಣನು ಅವರು ಬರುವ ಪಾಂಡವರು ನೋಡುತ್ತಿರುವಾಗಲೇ ಅವರೆಲ್ಲರ ಮುಂದೆ ಸಭೆಯಲ್ಲಿ ದ್ರೌಪದಿಯನ್ನು ಕುರಿತು, ಹೇ ಕೃಷ್ಣೆ, ಪಾಂಡವರು ತೀರಿದ್ರು, ಅವರೆಲ್ಲರ ಶಾಶ್ವತ ನರಕಕ್ಕೆ ಗುರಿಯಾದರು. ಇನ್ನು ನೀನು ನಿಶ್ಶಂಕೆಯಿಂದ ಬೇರೆ ಭರ್ತನನ್ನು ವರಿಸು. ಭರ್ತ ಅಂದ್ರೆ ಗಂಡನನ್ನ. ದಾಸಿಯಾದ ನೀನು ಇನ್ನು ಧೃತರಾಷ್ಟ್ರನ ಅರಮನೆಯಲ್ಲಿ ಪ್ರವೇಶಿಸಬಹುದು. ನಿನಗೆ ಪತಿಗಳಿಲ್ಲ, ಇನ್ನು ಮೇಲೆ ಹೇಗೂ ಪಾಂಡವರು ನಿನಗೆ ನಾಥರಾಗುವ ಸಂಭವ ಇಲ್ಲ. ಹೇ ಪಾಂಚಾಲಿ, ನೀನು ದಾಸಪತ್ನಿ, ನೀನು ದಾಸಿಯಾಗಿದ್ದೀಯ. ಈಗ ನಮ್ಮ ದುರ್ಯೋಧನೆ ಈಗ ಭೂಮಂಡಲಕ್ಕೆಲ್ಲ ಅರಸ. ಎಲ್ಲ ರಾಜರು ಈತನ ಯೋಗಕ್ಷೇಮವನ್ನೇ ನೋಡ್ತಾ ಇದ್ದಾರೆ. ಕಲ್ಯಾಣಿ, ಈಗ ನೋಡು, ಪಾಂಡವರು ಧೃತರಾಷ್ಟ್ರನ ಪುತ್ರನ ತೇಜಸ್ಸಿನಿಂದ ಕಂದಿ ಸಾಲಾಗಿ ಕುಳಿತು ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರೆ. ಆದ್ದರಿಂದ ಇವರು ಎಳ್ಳಿನ ಜಳ್ಳುಗಳಂತಾಗಿ ನರಕಕ್ಕೂ ಗುರಿಯಾದರು. ಇನ್ನು ಇವರೆಲ್ಲರೂ ಸೇವಕರಂತೆ ಕೌರವ ರಾಜನನ್ನ ಸ್ತೋತ್ರ ಮಾಡಬೇಕು ಎಂದು ಕ್ರೂರ ವಾಕ್ಯಗಳನ್ನಾಡಲಿಲ್ವೆ? ಹೀಗೆ ಪಾಪ ಉದ್ಯುಳ್ಳ ಕರ್ಣನು ನೀನು ನೋಡುತ್ತಿರುವಂತೆಯೇ ಎಂತೆಂತಹ ಪಾಪ ವಾಕ್ಯಗಳನ್ನಾಡಿದ. ಸಾಣೆ ಹಿಡಿದು ಸುವರ್ಣ ಚಿತ್ತಿಟುಗಳಾದ ನಿನ್ನ ಬಾಣಗಳು ಆ ಕರ್ಣನ ಪ್ರಾಣವನ್ನ ಹೀರಿ ಆ ಮಹಾಪಾದಿಕೆಯ ಬಾಯಿಯನ್ನು ಅಡಗಿಸಲಿ. ಯುದ್ಧದಲ್ಲಿ ಈಗ ನಿನ್ನ ಕೈಗೆ ಸಿಕ್ಕಿಬಿದ್ದ ಕರ್ಣನನ್ನ ಕೌರವರು ಸ್ವರ್ಗದಿಂದ ಕೆಳಗಿಳಿಸುವ ಪ್ರಯತ್ನಕ್ಕಾಗಿ ಸ್ವರ್ಗದ ಬಾಗಿಲಿಗೆ ದೂಡಿರುವ ಮನುಷ್ಯನೊಬ್ಬನಂತೆ ಕಾಣಲಿ. ಅವರೆಲ್ಲರೂ ಸೂತಪುತ್ರನ ಹತನಾದೊಡನೆಯೇ ನಿನ್ನನ್ನು ಮಹಾರಥ ಎಂದೆಣಿಸಲಿ. ಕಾಗೆಗಳು, ಹದ್ದುಗಳು, ನರಿಗಳು ಸೂತಪುತ್ರನ ದೇಹದ ಅವಯವಗಳನ್ನು ಎಳೆದಾಡಲಿ. ಈಗ ನಿನ್ನ ಬಾಣಗಳಿಂದ ಹತನಾಗಿ ಬಿದ್ದ ಕರ್ಣನು ಕೌರವರಿಗೆ ಶೋಕವನ್ನ, ಪಾಂಡವರಿಗೆ ಸಂತೋಷವನ್ನ ಹೆಚ್ಚಿಸಲಿ. ವೃತ್ರವಧ ಆದಮೇಲೆ ದೇವತೆಗಳೆಲ್ಲರೂ ಇಂದ್ರನನ್ನು ಸ್ತುತಿಸಿದಂತೆ ಪಾಂಚಾಳ ಪಾಂಡವರೆಲ್ಲೂ ನಿನ್ನನ್ನು ಹೊಗಳಲಿ. ಹೇ ಪಾರ್ಥ, ಈಗ ನೀನು ಕರ್ಣನನ್ನು ಕೊಂದ್ರೆ ಉತ್ತಮವಾದ ಕೀರ್ತಿಯನ್ನು ಪಡೆದು ಬಂಧುಗಳಿಂದ ಸ್ತುತಿಸಲ್ಪಡ್ತೀಯ. ಲೋಕಪ್ರಭುವಾದ ವಿಷ್ಣು ನರಸಿಂಹ ರೂಪವನ್ನೆತ್ತಿ ಹಿರಣ್ಯಕಶಿಪುವನ್ನು ಕೊಂದಂತೆ ನೀನು ಘೋರ ಸ್ವರೂಪವನ್ನು ಹಿಡಿದು ಯುದ್ಧದಲ್ಲಿ ರಾಧಾಪುತ್ರನ ಕೊಲ್ಲು. ನಿನ್ನ ಕಡೆಯವರ ಭಯವನ್ನು ಬಿಡಿಸಿ ಕಾಪಾಡು. ನಿನ್ನ ಬಾಣಗಳಿಂದ ಪೀಡಿತನಾಗಿ ಆಹಾಕಾರದೊಡನೆ ಕೆಳಗೆ ಬೀಳುವ ಕರ್ಣನನ್ನ ರಾಜರೆಲ್ಲ ನೋಡ್ಲಿ. ಆಯುಧಗಳೆಲ್ಲ ಚೆದರಿ ಬಿದ್ದು ರಕ್ತದಲ್ಲಿ ತೊಯ್ದು ದೇಹದಿಂದ ನೆಲದ ಮೇಲೆ ಬಿದ್ದಿರುವ ಕರ್ಣನನ್ನ ಆತನ ಬಂಧುಗಳೆಲ್ಲರೂ ನೋಡ್ಲಿ. ಗಾಂಡೀವ ಪ್ರಯುಕ್ತಗಳಾದ ನಿನ್ನ ಬಾಣಗಳಿಂದ ಹೊಡೆಯಲ್ಪಟ್ಟ ಆತನ ಕವಚ ಆಕಾಶದಿಂದ ಬಿದ್ದ ಚಂದ್ರನಂತೆ ರಥ ಮಧ್ಯದಲ್ಲಿ ಚೆದರಲಿ. ವೇಗದಿಂದ ಬಂದು ಬೀಳುವ ಕರ್ಣನ ಬಾಣಗಳೆಲ್ಲ ನಿನ್ನ ಬಾಣಗಳಿಂದ ಕತ್ತರಿಸಲ್ಪಟ್ಟು ಭೂಮಿಯಲ್ಲಿ ಹರಡಿ ಬೀಳಲಿ. ಕರ್ಣನು ನಿನ್ನಿಂದ ಪರಾಜಿತನಾದದ್ದನ್ನು ನೋಡಿ ಆ ಕಡೆಯ ರಾಜರೆಲ್ಲ ಭಯಪಟ್ಟು ಓಡಲಿ ಅಥವಾ ಪ್ರಾಣ ಬಿಡಲಿ. ಪ್ರಪಂಚದೊಳಗಿನ ಧನುರ್ಧಾರಿಗಳಲ್ಲೆಲ್ಲ ಆ ಕರ್ಣನೇ ಶ್ರೇಷ್ಠ ಎಂದು ಭಾವಿಸಿದ್ದ ಕೌರವರೆಲ್ಲ ಭಯದಿಂದ ದಿಕ್ಕು ದಿಕ್ಕಿಗೆ ಚೆದರಲಿ. ದುರ್ಯೋಧನು ಈಗ ಮಹಾಭಯದಿಂದ ತನ್ನ ಸೈನ್ಯವನ್ನು ಬಿಟ್ಟು ದಿಗ್ಭ್ರಾಂತನಾಗಿ ತನ್ನ ಮನೆಯನ್ನು ಕುರಿತು ಓಡಲಿ. ಧೃತರಾಷ್ಟ್ರ ಕರ್ಣವದನ್ನು ಕೇಳಿ ಪ್ರಜ್ಞಾಹೀನನಾಗಿ ಬೀಳಲಿ. ಯುದ್ಧವೀರರೆಲ್ಲ ಈಗ ನಿನ್ನ ಪರಾಕ್ರಮವನ್ನು ಚೆನ್ನಾಗಿ ತಿಳಿಯಲಿ. ಸಭಾ ಮಧ್ಯದಲ್ಲಿ ನಿನ್ನ ವಿಷಯಾಗಿ ದುರ್ಯೋಧನ ಹೇಳಿದ ದುರ್ವಾಕ್ಯಗಳನ್ನ, ದುರ್ಬುದ್ಧಿಯುಳ್ಳ ಆತನು ನಿನಗೆ ಮಾಡಿದ ಕೆಡಕೆಗಳನ್ನ ಈಗ ನಿನ್ನ ಬಾಣಗಳು ಕೊನೆ ಮುಟ್ಟಿಸಲಿ. ಆ ಪ್ರಬಲ ಶತ್ರುವನ್ನು ಕೊಂದು ದ್ರೌಪದಿಯ ಕ್ಲೇಶವನ್ನು ನಿವಾರಿಸು. ಕರ್ಣನು ನಿನ್ನನ್ನೇ ಧನುರ್ಧಾರಿಗಳಲ್ಲಿ ಅಗ್ರಣ್ಯ ಎಂದು ಭಾವಿಸಲಿ. ಈಗ ಕರ್ಣನು ತನ್ನ ದೇಹದಲ್ಲಿ ನಾಟಿಕೊಂಡ ಗಾಂಡೀವ ಪ್ರಯುಕ್ತವಾದ ಬಾಣಗಳಿಂದ ಮುಳ್ಳು ಹಂದಿಯಂತೆ ಕಾಣಲಿ. ಅರ್ಜುನ, ಅಗ್ರೇಸರ ಎನಿಸಿ ತಾನೊಬ್ಬನೇ ಮುಂದಾಗಿ ಅಸ್ತ್ರ ಜ್ವಾಲೆಗಳಿಂದ ಪಾಂಚಾಲನ್ನು ಪ್ರತಿದಿನವೂ ನಾಶ ಮಾಡುತ್ತಾ ಪಾಂಚಾಲ ರಥಿಕರ ಕೂಟದಲ್ಲಿ ಕಾಲನಂತರ ಸಂಚರಿಸಿದ್ದಂತಹ ದ್ರೋಣನನ್ನೇ ಎದುರಿಸಿ ಅವನನ್ನು ಜಯಿಸಲು ಎಡೆಬಡೆದು ಉತ್ಸಾಹಗೊಂಡಿದ್ದ ಪಾಂಚಾಲ ವೀರರು ಈಗ ಹೇಗೆ ಎದುರಿ ಓಡಿ ಹೋಗ್ತಾರೆ ನೋಡು. ಅವರು ಈಗ ಕರ್ಣನಿಗೆ ಎದುರಿ ಹಿಂತಿರಿ ಹೋಗದೆ ಇದ್ರೆ ಕರ್ಣನು ಅವರನ್ನ ಬೆಂಕಿಯ ಶಲಭಗಳನ್ನು ಹೇಗುವ ಹಾಗೆ ದಹಿಸಿ ಬಿಡ್ತಾನೆ. ಹೇ ಪಾರ್ಥ, ನೋಡು ಮಿತ್ರ ಕಾರ್ಯಕ್ಕಾಗಿ ಪ್ರಾಣವನ್ನು ಒಪ್ಪಿಸುವುದಕ್ಕೆ ಬಂದ ಅವರ ಅವಸ್ಥೆಯನ್ನು ನೋಡು. ಅವರನ್ನ ಕರ್ಣನ ಅಸ್ತ್ರದಿಂದ ತಪ್ಪಿಸಿ ಕಾಪಾಡು. ಯಾವನ ಬಲದಿಂದ ಈಗ ಕೌರವ ಸೈನ್ಯವೆಲ್ಲ ಉತ್ಸಾಹಗೊಂಡಿದೆಯೋ ಆ ಕರ್ಣನು ಪ್ರಯೋಗಿಸಿರುವ ಅಸ್ತ್ರದ ಪ್ರಭಾವ ನೋಡು. ಅದು ಋಷಿಶ್ರೇಷ್ಠನಾದ ಭಾರ್ಗವರಾಮ ಅವನಿಂದ ಲಬ್ಧವಾದದ್ದು. ಎಲ್ಲ ಸೈನ್ಯಗಳನ್ನು ತಪ್ಪಿಸುವಟ್ಟು ಘೋರ ರೂಪವುಳ್ಳದ್ದು.
ಭಯಂಕರವಾದ ಈ ಅಸ್ತ್ರದ ಕ್ರೌರ್ಯ ಈಗ ಕಾಣಿಸ್ತಾ ಇದೆ. ಕರ್ಣನ ಚಾಪದಿಂದ ಹೊರಡುವ ಬಾಣ ಜ್ವಾಲೆಗಳಿಂದ ಪಾಂಡವರೆಲ್ಲ ತಪ್ಪಿಸ್ತಾ ಇದ್ದಾರೆ ನೋಡು. ಭೀಮನಿಗೆ ಎಲ್ಲ ಕಡೆಗಳಲ್ಲಿಯೂ ಸಂಜಯನಿಂದ ರಕ್ಷಿಸನಾಗಿದ್ರು ಕೂಡ ತೀಕ್ಷ್ಣ ಬಾಣಗಳಿಂದ ಬೀಳಿಸಲ್ಪಡ್ತಾ ಇದ್ದಾರೆ. ಈಗ ನೀನು ಮೃತ್ಯುದೇವತೆಗೆ ಯಮಾನವಾದ ಕರ್ಣನನ್ನು ಉಪೇಕ್ಷೆ ಮಾಡಿದರೆ ರೋಗವು ದೇಹವನ್ನು ಹೇಗೋ ಹಾಗೆ ಆತನ ಪಾಂಚಾಲರನ್ನ ಸಂಜಯರನ್ನ ಪಾಂಡವರನ್ನು ಧರಿಸಿಬಿಡ್ತಾನೆ. ಈಗ ಯುಧಿಷ್ಠಿರನ ಸೈನ್ಯದಲ್ಲಿ ಕರ್ಣನನ್ನು ಎದುರಿಸಿ ಕ್ಷೇಮದಿಂದ ಮನೆಗೆ ಎತ್ತಿರಬಲ್ಲ ಯುದ್ಧವೀರರು ನಿನ್ನೊಬ್ಬನ ಹೊರತು ಬೇರೆ ಯಾರೂ ಇಲ್ಲ. ಅಂತಹ ಕರ್ಣನನ್ನ ನೀನು ತೀಕ್ಷ್ಣ ಬಾಣಗಳಿಂದ ಈಗಲೇ ಕೊಂದರೆ ಮಾತ್ರ ಹಿಂದೆ ಮಾಡಿದ ನಿನ್ನ ಪ್ರತಿಜ್ಞೆಯನ್ನ ನೆರವೇರಿಸಿದ ಕೀರ್ತಿಯನ್ನು ಪಡಿತಿ. ಇದು ಸತ್ಯ. ಈ ಮಹಾಕಾರ್ಯವನ್ನು ಮಾಡು. ಮಹಾರಥನಾದ ಕರ್ಣನನ್ನು ಕೊಂದು ಕೃತಾರ್ಥನಾಗು, ಆಮೇಲೆ ನೀನು ಸುಖಿಯಾಗಿ ಬಾಳ್ತೀಯ ಎಂದ. ಇಲ್ಲಿಗೆ 77ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 78ನೇ ಅಧ್ಯಾಯ. ಅರ್ಜುನನು ಕೃಷ್ಣನ ಮುಂದೆ ಕರ್ಣನನ್ನು ತಾನು ಕೊಲ್ಲುವುದಾಗಿ ಶಪಥ ಮಾಡಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಂಜಯ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ ಮಹಾರಾಜ ಕೃಷ್ಣನ ಮಾತನ್ನು ಕೇಳಿ ಅರ್ಜುನ ತನ್ನ ಚಿಂತೆಯನ್ನು ನೀಗಿ ಉತ್ಸಾಹಯುಕ್ತನಾದ. ಆಮೇಲೆ ಅವನು ತನ್ನ ಕಾಂಡೀವನ್ನ ಧನಸ್ಸನ್ನು ಎತ್ತಿಕೊಂಡು ಅದರ ನಾಣನ್ನು ನೀಡುತ್ತಾ ಕರ್ಣವದಕ್ಕಾಗಿ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಹೀಗೆ ಹೇಳಿದ, ಹೇ ವಾಸುದೇವ, ನೀನು ನಮಗೆ ನಾಥನಾಗಿರೋದ್ರಿಂದ ನಮಗೆ ಜಯವನ್ನು ನಿಶ್ಚಯವೇ. ಭೂತ ಭವಿಷ್ಯದ ವರ್ತಮಾನಗಳಿಗೆಲ್ಲ ಕರ್ತ ಎನಿಸಿದ ಭಗವಂತನಾದ ನೀನು ಪ್ರಸನ್ನನಾಗಿದ್ದ ಮೇಲೆ ನನಗೆ ಯಾವ ಭಾಗದಲ್ಲಿ ಕೊರತೆ ಉಂಟು? ನಿನ್ನ ಸಹಾಯ ಇದ್ದರೆ ನಾನು 3 ಲೋಕಗಳನ್ನು ಧ್ವಂಸ ಮಾಡಬಲ್ಲೆ. ಇಂದು ಆ ಕರ್ಣನನ್ನು ಜಯಿಸುವುದೇನು ದೊಡ್ಡದು? ಅದೋ ಕರ್ಣನು ಅಲ್ಲಿ ನಿರ್ಭಯವಾಗಿ ಹುಡುಗಾಡ್ತಾ ಇದ್ದಾನೆ. ಪಾಂಚಾಲ ಸೈನ್ಯಗಳೆಲ್ಲ ಹೆದರಿಗೋಡ್ತಾ ಇವೆ. ಇಂದನಿಂದ ಬಿಡಲ್ಪಟ್ಟ ಮಹಾಶನಿಯಂತೆ ಕರ್ಣ ಪ್ರಯುಕ್ತವಾದಂತಹ ಭಾರ್ಗವ ಅಸ್ತ್ರದ ಜ್ವಾಲೆ ಎಲ್ಲ ಕಡೆಗೂ ಹರಡುತ್ತಾ ಇದೆ ನೋಡು. ಹೇ ಕೃಷ್ಣ, ಈಗಿನ ಯುದ್ಧದಲ್ಲಿ ನಾನು ಮಾಡು ಸಾಹಸವನ್ನ ಈ ಭೂಮಿ ಇರುವವರೆಗೂ ಸಮಸ್ತ ಭೂತಗಳು ಕೊಂಡಾಡುವುದನ್ನ ನೋಡು. ಗಾಂಡೀವ ಪ್ರಯುಕ್ತಗಳಾದ ಬಾಣಗಳು ಈಗಲೇ ಕರ್ಣನನ್ನ ಮೃತ್ಯುವಿನ ಬಾಯಿಗೆ ತಳ್ಳುತ್ತೆ. ಧೃತರಾಷ್ಟ್ರನ ರಾಜ್ಯಕ್ಕೆ ಅರ್ಹನಲ್ಲದ ದುರ್ಯೋಧನನ್ನ ರಾಜ್ಯದಲ್ಲಿ ಇರಿಸಿದ್ದಕ್ಕಾಗಿ ತನ್ನ ಅಭಿಪ್ರಾಯವನ್ನ ತಾನೇ ನಿಂದಿಸ್ತಾನೆ ನೋಡು. ಈಗಲೇ ಆ ಧೃತರಾಷ್ಟ್ರನಿಗೆ ರಾಜ್ಯ, ಸುಖ, ಶ್ರೇಯಸ್ಸು, ಪುರ, ರಾಷ್ಟ್ರಾದಿಗಳು, ಪುತ್ರರು ಇವೆಲ್ಲ ಏಕಕಾಲದಲ್ಲಿ ಕೈಬಿಟ್ಟು ಹೋಗುವಂತೆ ಮಾಡ್ತಾನೆ. ಗುಣವಂತನನ್ನು ಬಿಟ್ಟು ಗುಣಹೀನನನ್ನ ಪ್ರಭುತ್ವಕ್ಕೆ ತಲುಪಿಸಿದವರೆಲ್ಲ ಈ ಧೃತರಾಷ್ಟ್ರನಂತೆಯೇ ಕ್ಷೀಣ ದಿಶೆಗೆ ತಿರುಗಿ ಅಪಾರ ದುಃಖಕ್ಕೆ ಗುರಿಯಾಗಬೇಕಾಗತ್ತೆ. ಮೂಢನೊಬ್ಬನು ಹೂಗಳ ಆಡಂಬರವನ್ನು ನೋಡಿ ಅದರಂತೆ ಹಣ್ಣುಗಳು ಬಿಡಬಹುದು ಎಂಬ ಆಸೆಯಿಂದ ಮಾವಿನ ತೋಟಗಳನ್ನೆಲ್ಲ ಕಡಿದು ಆ ಸ್ಥಳದಲ್ಲಿ ಮುತ್ತುಗದ ಮರಗಳನ್ನು ನಡೆಸಿ ಮನೆಗೆ ಅದರಲ್ಲಿ ಹುಟ್ಟುವ ಫಲಗಳನ್ನ ರೀತಿಯನ್ನು ಕಂಡು ವ್ಯಸನಕ್ಕೀಡಾಗುವನಲ್ಲವೇ, ಅದರಂತೆಯೇ ಈಗ ಧೃತರಾಷ್ಟ್ರನ ಸ್ಥಿತಿ ಅಂತ ತಿಳಿ. ಈ ಮುತ್ತುಗದ ಉದಾಹರಣೆಯನ್ನ ಬಹಳಷ್ಟು ಕೊಡ್ತಾನೆ. ಯುದ್ಧದಲ್ಲಿ ಮೈಯೆಲ್ಲ ಗಾಯವಾಗಿ ರಕ್ತ ಎಲ್ಲ ಕಡೆಯಲ್ಲೂ ಬಂದಿದೆ ಅಂದ್ರೆ ಮುತ್ತುಗದ ಮರ ಹೂ ಬಿಟ್ಟಂತೆ ಕಾಣಿಸ್ತಾ ಇದೆ ಅಂತ ಕವಿಯ ಓದಲ್ಲ. ಮುತ್ತುಗದ ಬಗ್ಗೆ ಹೇಳಿದ್ದೆ ನಾನು. ಸುಶ್ರವ ನಾಮ ವೇದವನ್ನ ಆ ಮರದ ಕೆಳಗೆ ಭಗವಂತ ಹೇಳ್ದ. ಅದನ್ನ ಈ ಎಲೆಗಳು ಚೆನ್ನಾಗಿ ಕೇಳಿಸ್ಕೊಂಡು ಅದಕ್ಕಾಗಿ ಮುತ್ತುಗದ ಮಧ್ಯದ ಎಲೆಯಿಂದ ಹೋಮ ಮಾಡಬೇಕು ಅಂತ ವೇದದಲ್ಲೇ ಬಂತು. ಅದಕ್ಕೆ ಉಪಯೋಗಿಸುವ ಸಮಿತ್ತುಗಳು ಮುತ್ತುಗದ ಕಡ್ಡಿಗಳೇನೆ, ಅದು ಬಹಳ ಶ್ರೇಷ್ಠ ಅಂತ. ಇವೆರಡು ಎಲ್ಲ ತಿಳಿಸಿದ ತಕ್ಷಣ ಮರಕ್ಕೆ ಜಂಬ ಬಂತಂತೆ ಬಹಳ, ಅವು ನನ್ ಬಿಟ್ರಿಲ್ಲ ಅಂತ. ಅದಕ್ಕೆ ಅವುಗಳ ಹೂವು ನೋಡಕ್ ಚೆನ್ನಾಗಿದ್ರು ಕೂಡ ಯಾವುದಕ್ಕೂ ಉಪಯೋಗಕ್ಕೆ ಬರೋಲ್ಲ. ಅದು ಮುತ್ತುಗದ ಹೂವು. ಉದಾಹರಣೆ ಇಲ್ಲಿ ಕೊಡ್ತಾ ಇದ್ದಾರೆ. ಅದರಂತೆ ಈಗ ಧೃತರಾಷ್ಟ್ರನ ಸ್ಥಿತಿ ಅಂತ ತಿಳಿ. ಈಗ ನನ್ನಿಂದ ಕರ್ಣನು ಹತವಾದ ಮೇಲೆ ಧೃತರಾಷ್ಟ್ರನು ಪೂರ್ಣವಾಗಿ ನಿರಾಶನಾಗ್ತಾನೆ. ದುರ್ಯೋಧನನು ತನ್ನ ಜೀವನದಲ್ಲಿಯೋ ರಾಜ್ಯದಲ್ಲಿಯೋ ನಿರಾಶನಾಗ್ತಾನೆ. ಹೇ ಕೃಷ್ಣ, ಈಗ ನಾನು ಹೇಳುವುದು ಸತ್ಯ ಎಂದು ತಿಳಿ. ಈಗ ನನ್ನ ಬಾಣಗಳಿಂದ ಕರ್ಣನು ಮೈ ಮುರಿದು ಬಿದ್ದದ್ದನ್ನ ನೋಡಿದ ಮೇಲಾದರೂ
ಆ ವೃದ್ಧರ ರಾಜ, ಯಾರು ವೃದ್ಧನಾದ ರಾಜ ಧೃತರಾಷ್ಟ್ರ, ಸಂಧಾನ ಪ್ರಯತ್ನಕ್ಕಾಗಿ ನೀನು ಹೋದಾಗ ಹೇಳಿದ ಮಾತುಗಳನ್ನೆಲ್ಲ ನೆನೆಸ್ಕೊಳ್ಳಿ. ಕೃಷ್ಣ ಸಂಧಾನಕ್ಕೆ ಹೋಗಿದ್ನಲ್ಲ ಅವಾಗ. ಕಾಪಾಡದ್ಯೂತವನ್ನಾಡಿದ ಆ ಶಕುನಿಯು ಈಗ ನನ್ನ ಬಾಣಗಳನ್ನೇ ಪಗಡೆಕಾಯಿಯಂತೆ, ಗಾಂಡೀವನ್ನೇ ದಾಳ ಎಂದು, ನನ್ನ ಯುದ್ಧ ರಥವನ್ನೇ ಪಗಡೆಯಾದ ಹಾಸು ಎಂದು ತಿಳಿಯಲಿ. ಯಾರು ಶಕುನಿಯನ್ನ ಬಹಳ ಸುಂದರವಾಗಿ ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಅವನು ಅಂತ ಅಂದ್ಬಿಟ್ಟು ಅಂದ್ರು, ಅವನು ಪ್ರಚಂಡ ರಾವಣ, ದುರ್ಯೋಧನ ಏನೇ ಆದ್ರೂ ಕೂಡ ಇದ್ದಷ್ಟು ದಿವಸ ಬಹಳ ಜೋರಾಗಿದ್ದ. ಈ ರೀತಿ ಮಾತಾಡುವವರ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ. ಯಾವುದು ಧರ್ಮಕ್ಕೆ ವಿರುದ್ಧವಾದ್ದೋ ಅದು ಎಂದಿಗೂ ಜಯವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸತ್ಯಮೇವ ಜಯತೆ. ಸುಳ್ಳು ಅವುಗಳೆಲ್ಲ. ಅದರಲ್ಲಿ ಏನ್ ನೋಡ್ಬೇಕಾದ್ದು ಸಂದೇಶಗಳು ಅಂದ್ರೆ, ಕೆಟ್ಟ ಕೆಲಸವನ್ನು ಮಾಡಿದ್ರೆ ಅವನು ಈ ರೀತಿ ಕೊನೆ ಅನುಭವಿಸ್ತಾನೆ, ನರಕಕ್ಕೆ ಹೋಗ್ತಾನೆ, ಉತ್ತಮ ಗತಿ ಅವನು ಸಿಗೋಲ್ಲ. ಇವೆಲ್ಲ ಮಾತುಗಳು. ಅದನ್ನ ಬಿಟ್ಟು ದುರ್ಯೋಧನ ಬಹಳ ಚೆನ್ನಾಗೇ ಇದ್ದ, ಇವರನ್ನೆಲ್ಲ ಚೆನ್ನಾಗಿ ಹಿಂಸಿಸ್ದ, ಬೇಕು ಅಂತಗೆ ಅವರೆಲ್ಲ ಕಷ್ಟಪಡ್ತಾ ಇರೋದನ್ನ ನೋಡಿ ಆನಂದ ಪಟ್ಟ. ಇವೆಲ್ಲ ಗುಣಗಳೇ. ಹಾಗೆ ಶಕುನಿ ಕಪಟ ದ್ಯೂತವನ್ನ ಮಾಡಿ ಅದರಲ್ಲೇನು ಧರ್ಮದ ಯಾವ ಭಾಗ ಸರಿಯಾಗತ್ತೆ ಅವನು ಮಾಡಿದ ಕೆಲಸ. ಶಕುನಿಯನ್ನ ಅಪ್ರಿಶಿಯೇಟ್ ಮಾಡುವರಾದ್ರೆ ಅವರ ಮನಸ್ಥಿತಿ ಹೆಂಗಿರ್ಬೇಕು? ಶಕುನಿ ತರಾನೆ. ಏನನ್ನು ಒಂದೊಂದನ್ನು ವಿಮರ್ಶನೆ ಮಾಡಿ ಒಬ್ಬೊಬ್ಬರ ವ್ಯಕ್ತಿವನ್ನ, ಪಾತ್ರವನ್ನ, ಅವರು ನಡೆಸಿದ ಕೆಲಸವನ್ನ ಯಾವುದಕ್ಕೆ ತಾಳೆ ಇಟ್ಟು ನೋಡ್ಬೇಕು? ಧರ್ಮದಿಂದ ನಡೀತೆ ಇಲ್ಲ ಮೋಸದಿಂದಾನೆ? ಕರೆದವನು ದುರ್ಯೋಧನ, ಆಡೋಕ್ ಹೋದವನು ಶಕುನಿ. ಅದಂಗೆ ಧರ್ಮರಾಜನು ಇನ್ಯಾರನ್ನಾರು ಕಳಿಸ್ಬೋದಿತ್ತಲ್ಲ. ಅವನು ಧರ್ಮದಲ್ಲಿ ಇದ್ದಾನೆ ಅಂತ ಇವನು ಪಂಥವನ್ನ ಏನಾದ್ರು ದ್ಯೂತಕ್ಕೆ ಆಹ್ವಾನ ಕೊಟ್ರೆ ಅದನ್ನ ರೆಫ್ಯೂಸ್ ಮಾಡಬಾರ್ದಂತೆ. ಅದಕ್ಕಾಗಿ ಬಂದ ಅಂತ ಧರ್ಮರಾಜಂದು. ಅವ್ರಿಗೆ ಅದರಲ್ಲಿ ಇಷ್ಟ ಇಲ್ದಿದ್ರೆ ಬರ್ತಿದ್ದ. ಈಗ ಹೇಗೆ ಅಂತಂದ್ರೆ, ಏನೋ ಹೊರಗಡೆ ತಿನ್ನೋ ಚಪಲ ಜಾಸ್ತಿ, ಅದಕ್ಕಾಗಿ ಹೊರಗಡೆ ಬಂದ, ಅಯ್ಯೋ ನಾವು ತುಂಬಾ ಶ್ರೋತ್ರಿಯರು ಎಲ್ಲ ಇದಾಗೋಕೆ ಅಂತ. ನನ್ನ ಮನೆಯಿಂದಾನೇ ತಂದ್ಬಿಟ್ಟಿದ್ದೀನಿ ಪ್ಲೇಟು, ಅದರಲ್ಲೇ ಹಾಕಿಸ್ಕೊಂಡು ತಿಂದ್ಬಿಡ್ತೀನಿ, ಅವಾಗ ಬೇರೆ ಎಲ್ಲ ಎಂಜಾಯ್ ಆಗೋಲ್ಲ ಅಂತ ಹೇಳ್ತಾರೆ. ಹಾಲಿನಲ್ಲಿ ಮಾಡಿದ್ದು ಆ ಸ್ವೀಟು, ಅದರಿಂದ ತಿಂದ್ರೆ ದೋಷ ಇಲ್ಲ. ನಮ್ಮ ಸೌಕರ್ಯಕ್ಕೆ ಹೆಂಗ್ ಬೇಕೋ ಹಂಗೆ ಶಾಸ್ತ್ರಗಳನ್ನು ತಿರುಗಿಸ್ಬಿಟ್ಟು ನಾವು ಸಮಾಧಾನ ಪಟ್ಕೊಂಡು ನಮ್ಮ ಜೊತೆ ಇರೋರಿಗೂ ಕೂಡ ನಾನು ಧರ್ಮವನ್ನೇ ಹೇಳಿದೆ ಅಂತ. ಆದ್ರೆ ನಿಜವಾಗ್ಲೂ ವಾಸ್ತವವಾಗಿ ಆಗತ್ತೆ ಹೀಗೆ? ಬೆಳ್ಳಿ ಲೋಟದಲ್ಲಿ ಹಾಲು ಕೊಡ್ತಾರೆ, ಕಾಫಿ ಕೊಡ್ತಾರಂತ, ಅದರಲ್ಲಿ ಯಾವ್ದೋ MTR ನಲ್ಲಿ ಅಂತ. ಬೆಳ್ಳಿ ಲೋಟದಲ್ಲಿ ಕಾಫಿ ಕೊಟ್ರೆ ಆಮೇಲೆ ತೊಳೆಯೋದಕ್ಕೆಲ್ಲ ಮಿಷಿನ್ಗಳು, ವಾಶ್ ಮಾಡೋಕೆ ತಂದು ಕೊಡೋರೆಲ್ಲ ಕೈ ಗ್ಲೌಸ್ಗೆ ಹಾಕೊಂಡು ಕೊಡ್ತಾರೆ. ಏನು ಶುದ್ಧಿ? ಈಗಿನ ಸೈಂಟಿಫಿಕ್ ಇದರಲ್ಲಿ ದೇ ಹ್ಯಾವ್ ಟೇಕನ್ ಎವ್ರಿ ಕೇರ್. ತಲೆಗೆ ಟೋಪಿ ಹಾಕೊಂಡು ಜನಗಳು ಅದಕ್ಕೆ ಮರುಳಾಗಿ 2 ಗಂಟೆ ಕಾದು 1 ಲೋಟ ಕಾಫಿ ಕುಡಿದು ನಾನು ಮೋಕ್ಷ ಸಾಮ್ರಾಜ್ಯವನ್ನೇ ಪಡೆದೆ ಅಂತ ಆನಂದ ಪಡ್ತಾರಲ್ಲ, ಇದಕ್ಕೇನು ಹೇಳೋಣ? ಹಾಗೆ ಕಪಟ ದ್ಯೂತವನ್ನಾಡಿದ ಶಕುನಿ ಈಗ ನನ್ನ ಬಾಣಗಳನ್ನೇ ಪಗಡೆ ಕಾಯಿಗಳೆಂದು, ಗಾಂಡೀವನ್ನೇ ದಾಳ ಎಂದು, ನನ್ನ ಯುದ್ಧ ರಥವನ್ನೇ ಪಗಡೆಯ ಹಾಸು ಅಂತ ತಿಳಿಲಿ. ಈಗ ನಾನು ಕರ್ಣನನ್ನು ಕೊಂದು ನನ್ನ ಅಣ್ಣನಾದ ಧರ್ಮರಾಜನಿಗೆ ಇದುವರೆಗೆ ಶತ್ರುಜ ಚಿಂತೆಯಿಂದುಂಟಾಗಿದ್ದ ಜಾಗರಣೆಯನ್ನು ನೀಗಿಸಿ ಅವನಿಗೆ ಸುಖನಿದ್ದೆ ಬರುವಂತೆ ಮಾಡ್ತೇನೆ. ಕರ್ಣ ವರವನ್ನು ಕೇಳಿ ಅವನು ಇನ್ನು ಮೇಲೆ ನಿಶ್ಚಿಂತನಾಗಿ ಸುಖದಿಂದಿರಲಿ. ಈಗಲೇ ನಾನು ಕರ್ಣನ ಪ್ರಾಣಗಳನ್ನು ಹೀರುವ ಎಣೆಯಿಲ್ಲದ ಬಾಣವನ್ನು ಪ್ರಯೋಗಿಸ್ತೇನೆ. ಯಾವ ದುರಾತ್ಮನು ನನ್ನನ್ನು ಕೊಂದಲ್ಲದೆ ತನ್ನ ಕಾಲನ್ನು ತೊಳೆಯೋದಿಲ್ಲ ಎಂದು ಶಪಥ ಮಾಡಿದ್ನೋ
ನೋಡಿ, ಈ ಕರ್ಣನ ಶಪಥದ ಬಗ್ಗೆ ಬಹಳಷ್ಟು ಜನ ಗೊತ್ತಿಲ್ಲ. ಇವನ್ ದಾನ ಮಾಡ್ತಾ ಇದ್ದಿದ್ದು ಈ ಕಾರಣದಿಂದ, ಅರ್ಜುನನನ್ನ ಕೊಲ್ಲದೆ ನಾನು ಕಾಲನ್ನ ತೊಳೆಯಲ್ಲ ಅಂತ ಶಪಥ. ಅದಕ್ಕಾಗಿ ಯಾರು ಏನ್ ಕೇಳಿದ್ರು ನಾನು ದಾನ ಮಾಡ್ತೇನೆ. ಅವನ ಆ ಪ್ರತಿಜ್ಞಾ ವ್ರತವನ್ನ ತಪ್ಪಿಸಿ ಅವನ ಶರೀರವನ್ನ ರಥದಿಂದ ಕೆಳಕ್ಕೆ ಕೆಡಹುತ್ತೇನೆ. ಭೂಮಿಯಲ್ಲಿ ನನಗೆ ಸಮಾನನೋ ಬೇರೊಬ್ಬನಿಲ್ಲ ಎಂದು ಯಾವನು ತಿಳಿದಿದ್ನೋ ಅವನ ರಕ್ತವನ್ನು ಶೀಘ್ರದಲ್ಲಿ ಭೂಮಿ ಪಾನ ಮಾಡ್ತಾಳೆ. ಯಾವ ಸೂತಪುತ್ರನೋ ದ್ರೌಪದಿ ನೀನು ಪತಿ ಇಲ್ಲದವಳು ಅಂತ ಹೇಳಿ ಆ ಧಾತೃರಾಷ್ಟ್ರ ಪ್ರೀತಿಗಾಗಿ ಸಭೆಯಲ್ಲಿ ತನ್ನನ್ನು ತಾನೇ ಹೊಗಳಿಕೊಂಡನು, ಆತನ ಆತ್ಮಸ್ತುತಿಗಳನ್ನೆಲ್ಲ ಈಗ ನನ್ನ ಬಾಣಗಳು ಸುಳ್ಳಾಗಿಸುವುದನ್ನು ನೋಡು. ಕೋಪಗೊಂಡ ಸರ್ಪಗಳಂತೆ ನನ್ನ ಬಾಣಗಳು ಅವನ ರಕ್ತವನ್ನು ಹೀರುತ್ತಾರೆ. ಅಸ್ತವೇಗವುಳ್ಳ ನನ್ನ ಕೈಯಿಂದ ಪ್ರಯೋಗಿಸಲ್ಪಟ್ಟು ಮಿಂಚಿನಂತೆ ಗಾಂಡೀವದಿಂದ ಹೊರಡುವ ಬಾಣಗಳು ಆ ಕರ್ಣನನ್ನ ಪರಗತಿಗೆ ಸೇರಿಸುವುದನ್ನು ಅದು ನೋಡು. ಹಿಂದೆ ರಾಜಸಭೆಯಲ್ಲಿ ಆ ನೀಚನಾದ ಕರ್ಣ ನನ್ನ ಪ್ರಿಯಾದ ದ್ರೌಪದಿಯನ್ನು ಕುರಿತು, ಎಲೈ ಕೃಷ್ಣೆ, ನಿನ್ನ ಪತಿಗಳು ವೀರ್ಯ ಅಡಗಿರುವರು, ಪರಾಕ್ರಮಹೀನರು, ಎಳ್ಳಿನ ಜಳ್ಳು ಕಾಳಿಗೆ ಸಮಾನಗಳು. ಪಾಂಡವರಿಗಾಗಿ ನೀನು ಹೆದರಬೇಡ, ನಾನು ನಿನ್ನನ್ನು ಅವರಿಂದ ರಕ್ಷಿಸ್ತೇನೆ. ನಾನು ಆ ಪಾಂಡವರನ್ನೆಲ್ಲ ಅವರ ಪುತ್ರ ಪರಿವಾರಗಳನ್ನು ಕೊಲ್ತೇನೆ ಎಂದು ನಮ್ಮನ್ನು ಬಹಳವಾಗಿ ಹೀಗೆಳೆದು ಯಾವ ಕ್ರೂರ ವಾಕ್ಯಗಳನ್ನು ಆಡದ್ನೋ ಆ ಮಾತುಗಳನ್ನೆಲ್ಲ ಈಗ ನನ್ನ ತೀವ್ರ ಬಾಣಗಳ ಮೊತ್ತಕ್ಕೆ ಸುಳ್ಳಾಗಿಸುವುದನ್ನಾದ್ರೂ ನೋಡು. ಯಾವನ ಪರಾಕ್ರಮವನ್ನು ನಂಬಿ ದುರ್ಯೋಧನ ದೊಡ್ಡ ಆಶೋತ್ತರವನ್ನು ಇಟ್ಕೊಂಡಿದ್ದಾನೋ ಆ ಸೂತಪುತ್ರನನ್ನು ಈಗಲೇ ನಾನು ಕೊಲ್ತೇನೆ. ಆ ಕರ್ಣನು ಹತನಾದೊಡನೆ ಧಾತರಾಷ್ಟ್ರ ಯೋಧರೆಲ್ಲ ನಮ್ಮ ಕಡೆಯ ರಾಜರೊಡನೆ ಸಿಂಹವನ್ನು ಕಂಡ ಮೃಗಗಳಂತೆ ಓಡ್ತಾರೆ ನೋಡು. ಕರ್ಣನು ಸತ್ತ ಎಂದರೆ ದುರ್ಯೋಧನ ರಾಜ್ಯದ ಆಸೆಯನ್ನು ಬಿಟ್ಟು ಓಡಿ ಹೋಗ್ತಾನೆ. ಆ ಕರ್ಣನು ನನ್ನಿಂದ ಹತವಾದನ್ನು ನೋಡಿದ ಮೇಲೆ ಆದರೂ ಕೂಡ ಸಹನ ಗುಣ ಇಲ್ಲದಂತಹ ಆ ದುರ್ಯೋಧನಿಗೆ ಅರ್ಜುನೇ ಧನುರ್ಧಾರಿಗಳಲ್ಲಿ ಮೇಲು ಎಂಬ ಅಭಿಪ್ರಾಯ ದೃಢಪಡಲಿ. ಆಮೇಲೆ ಆ ಧಾತರಾಷ್ಟ್ರನು ನಿರಾಶ್ರಯನಾಗಿ ತನ್ನ ಪುತ್ರ ಪೌತ್ರ ಮಂತ್ರಿ ಸುಹೃತ್ತುಗಳನ್ನೇ ಈ ರಾಜ್ಯದ ಆಸೆಯನ್ನೇ ಬಿಟ್ಟು ಬಿಡ್ತಾನೆ. ಅವನಿಗೆ ಈ ರಾಜ್ಯ ತನ್ನ ತಂದೆಯ ಆಸ್ತಿ ಎಂಬ ಭಾವವು ತಪ್ಪುತ್ತೆ. ಹಾಗೆ ಧರ್ಮಪುತ್ರ ಶತ್ರುಹೀನನಾಗಿ ನೆಮ್ಮದಿಯಿಂದಿರ್ತಾನೆ. ದುರ್ಯೋಧನ ರಾಜ್ಯವನ್ನ ರಾಜ್ಯ ಲಕ್ಷ್ಮಿಯನ್ನ ಕಳೆದುಕೊಂಡು ಸಂಕಟ ಪಡ್ತಾನೆ. ಭೀಷ್ಮ ದ್ರೋಣ ಕರ್ಣ ಎಂಬ ಈ ಮೂವರನ್ನು ಕಳೆದುಕೊಂಡು ಭಯಾತುರವಾದ ಕವರು ಸೈನ್ಯ ನಮ್ಮವರಿಂದ ಆಕ್ರಮಿಸಲ್ಪಟ್ಟು ಅನುಭವಿಸಬೇಕಾದ ಫಲವನ್ನು ಅನುಭವಿಸಲಿ. ಇಂದಿನ ದಿನದಿಂದಲೇ ಸುಹೃತ್ತುಗಳಿಗೂ ಪರಿಚಿತರಾದ ಬ್ರಾಹ್ಮಣರು ಧರ್ಮೋಕ್ತನಾದ ಯುಧಿಷ್ಠಿರನೇ ರಾಜ ಎಂದು ಒಪ್ಪಿಕೊಳ್ಳಲಿ. ನನ್ನಿಂದ ಈಗ ಕರ್ಣನು ಹತನಾದ ಶುಭವಾರ್ತೆಯನ್ನು ಕೇಳಿ ದೇವಸ್ಥಾನಗಳಿಗೆ ಹೋಗೆಲ್ಲ ಪಟಾಹವಾದ್ಯಗಳನ್ನ ಪೂಜೆಗಳು ನಡೆಯಲಿ. ಬಹುಕಾಲದಿಂದ ನಮ್ಮನ್ನು ನಿಂತು ಹೋಗಿರುವ ದೇವತಾ ಪೂಜೆ ಯಜ್ಞ ಮೊದಲಾದವೆಲ್ಲ ಕರ್ಣನು ಹತನಾದ್ದರಿಂದ ಇನ್ಮೇಲೆ ನಿರಾತಂಕವಾಗಿ ನಡೆಯಲಿ. ನಮ್ಮ ತಾಯಿ ದ್ರೌಪದಿಯು ಈ ಕರ್ಣವದ ವೃತ್ತಾಂತವನ್ನು ಕೇಳಿ ಪೂರ್ಣ ಮನೋರಥರಾಗಿ ಸಂತೋಷದಿಂದ ಈಗಲೇ ಒಬ್ಬರನ್ನೊಬ್ಬರು ಆನಂದಿಸಲಿ. ಕರ್ಣವಧವನ್ನು ಕೇಳಿ ನೀನು ನಮ್ಮ ಅಣ್ಣನು ಆರ್ಯನಾದ ವೃಕೋದರ ನನ್ನನ್ನು ಸೌಮ್ಯ ದೃಷ್ಟಿಯಿಂದ ನೋಡ್ತೀರಿ. ಈಗಲೇ ನಾನು ಕರ್ಣನ ಕೊಂದು ಬಂದು ಹಿರಿಯರಿಗೆ ನಮಸ್ಕರಿಸಿ ನನಗಿಂತಲೂ ಕಿರಿಯರು ಮಾಡುವ ವಂದನೆಗಳನ್ನು ಕೈಗೊಳ್ಳುತ್ತಾ ಅವರನ್ನೆಲ್ಲ ಆನಂದಿಸಿ ವಿಶಾಲ ಕೀರ್ತಿಗೆ ಭಾಗಿಯಾಗ್ತೇನೆ. ಈಗ ಕರ್ಣವಧವನ್ನು ನೋಡಿ ಆಕಾಶದಲ್ಲಿ ನೆರೆದ ದೇವತೆಗಳು ಮುನಿಗಳು ಅರ್ಜುನನ ಪ್ರಶಂಸಿಸುತ್ತಾ ಹಿಂತಿರುಗಿ ಸ್ವರ್ಗಕ್ಕೆ ಹೋಗಲಿ. ಈಗ ಸವ್ಯಸಾಚಿಗೂ ಕರ್ಣನಿಗೂ ನಡೆಯುವ ರಥ ಯುದ್ಧದಲ್ಲಿ ಕರ್ಣ ಹತನಾದದ್ದನ್ನು ಲೋಕತ್ರಯವು ನನ್ನ ಪೌರುಷ ಇಂತು ಎಂದು ತಿಳಿಯಲಿ. ಈಗಲೇ ನಾನು ಕರ್ಣನನ್ನು ಕೊಂದು ಎಲ್ಲ ಧನುರ್ಧಾನೆಗಳು ಈ ನನ್ನ ಯುದ್ಧ ರಥದ ಈ ನನ್ನ ಗಾಂಡೀವ ಧನಸ್ಸಿನ ಮತ್ತು ಈ ನನ್ನ ಬಾಣಗಳ ವಿಷಯದಲ್ಲಿ ಋಣಮುಕ್ತನಾಗ್ತೇನೆ. ಇಂದ್ರನು ಶಂಬರನನ್ನು ಕೊಂದ ಹಾಗೆ ಈಗ ನಾನು ಕರ್ಣನನ್ನು ಕೊಂದು ಕಳೆದ 13 ವರ್ಷಗಳಿಂದ ನನ್ನ ಮನಸ್ಸಲ್ಲಿರುವ ದುಃಖವನ್ನು ತಿಳಿಸಿಕೊಳ್ತೇನೆ. ಈಗ ನನ್ನಿಂದ ಕರ್ಣನು ಹತನಾದ ಮೇಲೆ ಸೋಮಕರಲ್ಲಿ ಮಹಾರಥರು ಎನಿಸಿದವರೆಲ್ಲ ತಮ್ಮ ನಿತ್ಯ ಕಾರ್ಯದಿಂದ ಕೃತಕೃತ್ಯರಾಗಿ ಸಂತೋಷಿಸಲಿ. ಹೇ ಕೃಷ್ಣ, ಈಗ ನಾನು ಕರ್ಣನನ್ನು ಕೊಂದ್ರೆ ಅದರಿಂದ ಸಾತ್ವಿಕಿಗೆ ಸಂತೋಷ ಎಂಬುದನ್ನು ಹೇಳಲಾರೆ. ಈಗ ನಾನು ಯುದ್ಧದಲ್ಲಿ ಕರ್ಣನನ್ನ ಜಯಿಸಿಲ್ಲರಾದ ಅವನ ಮಕ್ಕಳನ್ನು ಕೊಂದು ಭೀಮನಿಗೂ ಸಾತ್ವಿಕಗೂ ನಕುಲ ಸಹದೇವರಿಗೂ ದುಷ್ಟದ್ಯುಮ್ನಿಗೂ ಶಿಖಂಡಿಗೂ ಪೂರ್ಣ ಪ್ರೀತಿಯನ್ನು ಉಂಟು ಮಾಡ್ತೇನೆ. ಕರ್ಣವಧದಿಂದ ಈಗ ನಾನು ಹಿಂದೆ ಏಕಾಂತದಲ್ಲಿ ಧರ್ಮಪುತ್ರನ ಮುಂದೆ ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸಿ ನನ್ನ ಋಣವನ್ನು ತೀರಿಸಿಕೊಳ್ತೇನೆ. ಕೌರವರನ್ನು ಯುದ್ಧ ಮಾಡುವ ಧನಂಜಯನ ಯುದ್ಧ ಚಾತುರ್ಯವನ್ನು ಇಂದು ಜನರೆಲ್ಲ ನೋಡ್ಲಿ. ಇನ್ನು ಮುಂದೆಯೇ ನಾನು ಬಾರಿಗೂ ಕರ್ಣನನ್ನು ಕೊಲ್ಲುತ್ತೇನೆ ಎಂದು ಆತ್ಮಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಈ ಲೋಕದಲ್ಲಿ ಧನುರ್ವೇದದಲ್ಲಾಗ್ಲಿ ಪರಾಕ್ರಮದಲ್ಲಿ ಆಗ್ಲಿ
ಕ್ಷಮಾಗುಣದಲ್ಲಾಗ್ಲಿ ಕರುಣೆಯಲ್ಲಾಗ್ಲಿ ನನಗೆ ಸಮಾನರು ಯಾರು? ನನ್ನ ಭುಜ ಬಲಾಕ್ರಮದಿಂದ ನಾನು ದೇವಾಸುರನ ಬೇರೆ ಎಲ್ಲ ಪ್ರಾಣಿಗಳನ್ನು ಅವಮಾನಿತರನ್ನಾಗಿ ಮಾಡುತ್ತೇನೆ. ಮಹಾವೀರರ ಪರಾಕ್ರಮಕ್ಕಿಂತಲೂ ನನ್ನ ಪರಾಕ್ರಮ ಉತ್ತಮವಾದದ್ದು ಅಂತ ಇದೆ. ಅಂತಹ ನಾನು ಒಬ್ಬನಾಗಿ ಆ ಕೌರವರನ್ನ ಬಾಕ್ತಿಕರನ್ನ ಎದುರಿಸಿ ಬೆಂಕಿಯ ಒಣಗಿದ ಕಾಡನ್ನು ಹೇಗೋ ಹಾಗೆ ಈ ನನ್ನ ಬಾಣಜ್ವಲೆಯಿಂದ ಅವರನ್ನೆಲ್ಲ ದಹಿಸಿಬಿಡ್ತೇನೆ. ಈ ಬಾಣಗಳಿಂದ ನನ್ನ ಕೈಗಳೆರಡು ಜಿಡ್ಡುಗಟ್ಟಿವೆ. ಈ ನನ್ನ ಬಿಲ್ಲು ಬಾಣ ಸಹಿತವಾಗಿ ಬಾಗಿಯೇ ನಿಂತಿದೆ. ಈ ನನ್ನ ಕಾಳುಗಳೆರಡರಲ್ಲಿಯೂ ರಥರೇಖೆಗಳು ಧ್ವಜರೇಖೆಗಳು ಇದೆ. ಈ ಯುದ್ಧದಲ್ಲಿ ನನ್ನನ್ನು ಜಯಿಸಬಲ್ಲವರಾದರೂ ಯಾರು ಇಲ್ಲ ಎಂದ. ಇಲ್ಲಿಗೆ 78ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 79ನೇ ಅಧ್ಯಾಯ ದ್ವಂದ್ವ ಯುದ್ಧ. ಆಮೇಲೆ ಧೃತರಾಷ್ಟ್ರ ಸಂಜೆಯ ಧನಂಜಯನು ಕರ್ಣನು ಯುದ್ಧಕ್ಕಾಗಿ ಹೊರಟ ಮೇಲೆ ಆ ಯುದ್ಧ ಹೇಗೆ ನಡೀತು ಎಂದು ಕೇಳಲು ಸಂಜಯ ಹೇಳ್ದ, ಹೇ ರಾಜೇಂದ್ರ, ಉಭಯ ಸೈನ್ಯಗಳು ರಣಬೇರಿಗಳನ್ನು ಮೊಳಗಿಸಿ ಮಳೆಗಾಲದಲ್ಲಿ ಗುಡುವ ಮೇಘಗಳಂತೆ ಗರ್ಜಿಸಿದ್ವು. ಆ ಯುದ್ಧದಲ್ಲಿ ಮಹಾಗಜಗಳೇ ಮೇಘಗಳು, ಅಸ್ತ್ರವರ್ಷಿಗಳೇ ಮೇಘದಿಂದ ಬೀಳುವ ಮಳೆ, ಸ್ವರ್ಣ ಚಿತ್ರವಾದ ಆಯುಧಗಳೇ ಮಿಂಚುಗಳು, ಖಡ್ಗ ಬಾಣ ನಾರಾಜ ಮೊದಲಾದ ಆಯುಧಗಳಿಂದ ಮಹಾ ಅಸ್ತ್ರಗಳಿಂದ ತುಂಬಿದ ಯುದ್ಧ ಒಂದು ದೊಡ್ಡ ಅಕಾಲ ವೃಷ್ಟಿಯಂತೆ ಜನರಿಗೆ ಭಯವನ್ನುಂಟು ಮಾಡಿತು. ಒಂದು ಕಡೆ ಕೆಲವು ರಥಿಕರು ಒಂದಾಗಿ ಸೇರಿ ಏಕಾಕಿಗೆ ಬಂದ ರಥಿಕರನ್ನು ಕೊಂದರು. ಮತ್ತೊಂದು ಕಡೆ ಒಬ್ಬನೇ ರಥಿಕ ಹಲವು ಮಂದಿ ರಥಿಕರನ್ನು ಕೊಂದ. ಇನ್ನೊಂದು ಕಡೆ ಒಬ್ಬ ರಥಿಕನು ಒಬ್ಬ ರಥಿಕನನ್ನ, ಬೇರೊಂದು ಕಡೆ ರಥಿಕರು ಅನೇಕ ರಥಿಕರನ್ನು ಕೊಂದರು. ಒಬ್ಬ ರಥಿಕ ಮತ್ತೊಬ್ಬ ರಥಿಕನನ್ನ ರಥಾಶ್ವ ಸಾರಥಿಗಳನ್ನ ವ್ಯೋಮಪಟ್ಟಣಕ್ಕೆ ಕಳಿಸಿದ. ಅರ್ಜುನ ತನ್ನ ಬಾಣ ಸಮಗಳಿಂದ ಅನೇಕ ರಥಿಗಳನ್ನ ಕುದುರೆಗಳನ್ನ ಕಾಲಾಳಗಳನ್ನು ನಾಶ ಮಾಡಿದ. ಕೃಪನು ಶಿಖಂಡಿಯು ಯುದ್ಧ ಸನ್ನದ್ಧರಾದ್ರು. ಸಾತ್ವಿಕ ದುರ್ಯೋಧನ ಶ್ರುತಸವಸು ದ್ರೋಣನನ್ನ, ವಿಧಾಮನ್ಯು ಚಿತ್ರಸೇನನ್ನ, ಶ್ರುತಶ್ರವ ದ್ರೋಣನನ್ನಲ್ಲ ದ್ರೋಣ ಪುತ್ರನನ್ನ ಅಂತ ಹಾಕೊಳ್ಬೇಕು. ಯಾಕಂದ್ರೆ ದ್ರೋಣ ಹೋಗಾಯ್ತಲ್ಲ, ಇಂಡಿಂಗ್ ಮಿಸ್ಟೇಕ್ ಇದು. ಅಥವಾ ದ್ರೋಣಿ ಅಂತಂದ್ರೆ ದ್ರೋಣಿಯನ್ನ, ದ್ರೋಣನ ಮಗ ದ್ರೋಣಿ. ವಿಧಾಮನ್ಯು ಚಿತ್ರಸೇನನ್ನ, ಉತ್ತಮೋಜಸ್ಸು ಕರ್ಣಪುತ್ರನಾದ ಶ್ರೀನನ್ನ, ಸಹದೇವ ಜೂಜಾಳಿಯಾದ ಶಕುನಿಯನ್ನ, ನಕುಲಪುತ್ರನಾದ ಶತಾನೇಕ, ಕರ್ಣಪುತ್ರನಾದ ವೃಕ್ಷಸೇನನ್ನ, ಮಾದ್ರಿಪುರದ ಪುತ್ರನಾದ ನಕುಲ, ಕೃತವರ್ಮನನ್ನ, ಪಾಂಚಾಲದ ಸೇನಾಪತಿಯಾದ ದುಷ್ಟದ್ಯುಮ್ನ ಕರ್ಣನನ್ನು ಎದುರಿಸಿದರು. ದುಶ್ಯಾಸನ ಬಾಯನ್ನು ತೆರೆದಿರುವ ಯಮನಂತೆ ಭಯಂಕರವಾದ ಮತ್ತು ಮಹಾಪರಾಕ್ರಮಿಯಾದ ಭೀಮನನ್ನು ಎದುರಿಸಿದ. ಈ ಯುದ್ಧದಲ್ಲಿ ಉತ್ತಮೋಜಸ್ಸು ಕರ್ಣಪುತ್ರನ ತಲೆಯನ್ನು ಕತ್ತರಿಸಿಬಿಟ್ಟ. ಅವನ ಕಿರೀಟ ಪ್ರಬಲ ಶಬ್ದದಿಂದ ಕೆಳಗೆ ಬಿತ್ತು. ಹಾಗೆ ಕೆಳಗೆ ಬಿದ್ದ ಸುಷೇಣನ ತಲೆಯನ್ನು ನೋಡಿ ತಂದೆಯಾದ ಕರ್ಣ ಮಹಾಕೋಪದಿಂದ ತನ್ನ ಬಾಣಗಳನ್ನು ಪ್ರಯೋಗಿಸಿ ಉತ್ತಮೋಜಸ್ಸನ ಕುದುರೆಯನ್ನ ರಥವನ್ನು ಕೆಡಿದ. ಆಗ ಉತ್ತಮೋಜಸ್ಸು ಕೃಪನನ್ನು ಹೊಡೆದು ಅವನಿಗೆ ಸೇರಿದವನ್ನೆಲ್ಲ ಕೊಂದ ಮೇಲೆ ಶಿಖಂಡಿ ರಥವನ್ನೇರಿದ. ವೀರತನಾಗಿದ್ದ ಕೃಪನನ್ನು ಹೊಡೆಯಲು ಶಿಖಂಡಿಗೆ ಮನಸ್ಸು ಬರಲಿಲ್ಲ. ಆಗ ದ್ರೋಣನ ಕೃಪನ ಸಮೀಪಕ್ಕೆಂದು ಕೆಸರಿನಲ್ಲಿ ಬಿದ್ದ ಹಸುವನ್ನು ಕರೆಯೇರಿಸುವಂತೆ ಅವನನ್ನು ಶತ್ರುಗಳಿಂದ ತಪ್ಪಿಸಿದ. ರಾಜ ಸ್ವರ್ಣ ಕವಚವನ್ನು ಧರಿಸಿದ ವಾಯುಪುತ್ರನಾದ ಭೀಮ ಬೇಸಿಗೆ ಕಾಲದ ಸೂರ್ಯನಂತೆ ಜ್ವಲಿಸುತ್ತಾ ತನ್ನ ಬಾಣಗಳಿಂದ ನಿನ್ನ ಕುಮಾರರ ಸೈನ್ಯವನ್ನು ಬಹಳವಾಗಿ ಪೀಡಿಸಿದ. ಇಲ್ಲಿಗೆ 79ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣ್ಯ ನಮಃ. 80ನೇ ಅಧ್ಯಾಯ. ಭೀಮಸೇನನಿಗೂ ಅವನ ಸಾರಥಿಯಾದ ವಿಶೋಕನಿಗೂ ನಡೆದ ಸಂಭಾಷಣೆ. 80ನೇ ಅಧ್ಯಾಯ ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಜಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಭಂಜಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂಬುರಿ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.